ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 9ನೇ ತಾರೀಕು ಮೇ ತಿಂಗಳು 2026 ಶನಿವಾರ. ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸೆ ಕೃಷ್ಣ ಪಕ್ಷದ ಸಪ್ತಮಿ ತಿಥಿ ಶ್ರವಣ ನಕ್ಷತ್ರ ಶುಕ್ಲಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ ಎಲ್ಲರಿಗೂ ಒಳ್ಳೆಯದಾಗಲಿ. ಜಾತಕದಲ್ಲಿ ಪೃಥ್ವಿ ತತ್ವ ಭೂಮಿಕಾರಕ ಭೌಮ ಅಂತ ಹೇಳ್ತವೆ. ಆ ಕುಜನ ಒಂದು ಬದಲಾವಣೆ ಇದೇ ತಿಂಗಳು 12ನೇ ತಾರೀಕಿಗೆ ಮೇಷರಾಶಿಗೆ ತನ್ನ ಸ್ವಂತ ಮನೆಗೆ ಆ ಒಂದು ಸುಬ್ರಹ್ಮಣ್ಯ ಕುಜ ಶಕ್ತಿಕಾರಕ ಭೂಮಿಕಾರಕ ಭ್ರಾತೃಕಾರಕ ಸೇನಾಪತಿಕಾರಕ. ಅದಕ್ಕೆ ಸುಬ್ರಹ್ಮಣ್ಯರಿಗೆ ಅಂಥದ್ದೊಂದು ಸೇನಾಪತಿ ಪಟ್ಟವನ್ನು ಕಟ್ಟಿತ್ತು. ದೇವಸೇನೆ, ಇಂದ್ರನ ಮಗಳಾದಂಥ ದೇವಸೇನೆಯನ್ನು ಕೊಟ್ಟು ಆ ಒಂದು ಇಂದ್ರನೇ ದೇವತೆಗಳ ಪರವಾಗಿ ತಾರಕಾಸುರ ಸಂಹಾರಕ್ಕೆ ನಿಲ್ಲಿಸಿತ್ತು. ತಾರಕಾಸುರನಿಗೆ ಒಂದು ಭಾವ ಇತ್ತು. ಅವತ್ತಿಗೆ ನನ್ನ ತಾಯಿ ಪ್ರಕೃತಿ ಮಾತೆ ಜಗನ್ಮಾತೆ ದಾಕ್ಷಾಯಿಣಿ ದಕ್ಷನ ಪುತ್ರಿಯಾಗಿ ಹುಟ್ಟಿದಂಥ ಆ ಜಗನ್ಮಾತೆ ಇಲ್ಲಿಲ್ಲ, ನನಗೆ ಯಾರಿಂದಲೂ ಸಾವು ಬರಬಾರದು ಅಂತ ಕೇಳ್ಕೊತಾನೆ. ಅವೆಲ್ಲ ಆಗಲ್ಲಪ್ಪ, ಸೃಷ್ಟಿ ಆದ್ಮೇಲೆ ಅಳಿಸ್ಬೇಕು ಬ್ರಹ್ಮದೇವ ಹೇಳ್ತಕ್ಕಂಥದ್ದು. ಸರಿ, ಯೋಚನೆ ಮಾಡ್ತಾನೆ, ನನಗೆ ಶಿವ ಪಾರ್ವತಿಯರ ಪಾರ್ವತಿ ದೇವಿ ಇಲ್ವಲ್ಲ, ಮಗ ಅವನಿಂದ ಸಾವು ಬರಲಿ. ಆದಿ ದಂಪತಿಗಳ ಮಗನಿಂದ, ವಿಶ್ವಕ್ಕೆ ಆದಿ ದಂಪತಿಗಳು, ಮೊದಲ ದಂಪತಿಗಳು, ಮೊದಲ ಅಮ್ಮ ಅಪ್ಪ ಅಂತ ನಾವೇನಾದ್ರೂ ಮಾತಾಡ್ತೇವೆ ಅಂದ್ರೆ ಅದು ಶಿವ ಪಾರ್ವತಿ. ಅಂತ ಒಂದು ವಿಷ್ಣು, ಅಂತ ಒಂದು ಕೃಷ್ಣ, ಅಂತ ಒಂದು ರಾಮ, ಅಂತ ಒಂದು ಪರಶುರಾಮ ಎಲ್ಲರೂ ಪೂಜೆ ಮಾಡ್ತಿದ್ದು ಶಿವ ಪಾರ್ವತಿಯರನ್ನೇ. ಅದಕ್ಕೆ ಆ ಶಕ್ತಿ ಅವರ ಮಗನಿಂದ ಅಂತ ನೋಡಿ ಅಲ್ಲೊಂದು ನಡೆಯುತ್ತೆ. ಆ ಜಗನ್ಮಾತೆ ಮತ್ತೆ ಹಿಮವಂತನ ಪುತ್ರಿಯಾಗಿ ಹುಟ್ಟಿ ಅಪರ್ಣಾ ಸ್ವರೂಪವಾಗಿ ಅಲ್ಲಿ ಶಿವ ಪಾರ್ವತಿಯರ ಕಲ್ಯಾಣೋತ್ಸವ ನಡೆಯುತ್ತೆ. ಅದರ ನಂತರ ಅಲ್ಲಿ ಆ ಒಂದು ಹುಟ್ಟುವಾಗ ಬೆಂಕಿ, ಆ ಹುಟ್ಟಿದಾಗ ಭೂದೇವಿ ಆ ಒಂದು ಶಿವನ ರೇತಸ್ಸನ್ನ ತಗೊಂಡಿದ್ರಿಂದ ಭೂಮಿಕಾರಕ ಭೂದೇವಿ ಪುತ್ರ ಅಂತ ಕೂಡ ಹೇಳ್ತೇವೆ. ಅದಕ್ಕೆ ಜಾತಕದಲ್ಲಿ ಆ ಒಂದು ಒಳ್ಳೆ ಲ್ಯಾಂಡ್ ಪಡಿಬೇಕು ಅಂದ್ರೆ ಲ್ಯಾಂಡ್ ಲಾರ್ಡ್, ನೀವು ಏನೇ ಒಂದು ವಾಹನಕಾರಕ, ಸೇನೆಯ ಕಾರಕ, ದೊಡ್ಡ ಪಡೆ, ಅವ್ರ ಹಿಂದ್ಗಡೆ ಏನು ಜನಸಾಗರವೋ ಏನು ಶಕ್ತಿಯೋ ಆ ಒಂದು ತಗೊಳ್ಳೋ ನಿರ್ಧಾರದಲ್ಲಿ ಗಟ್ಟಿಯಾಗಿ ಅಚಲವಾಗಿ ನಿಲ್ಲುತ್ತಾರೆ. ಅದಕ್ಕೆ ಜಾತಕದಲ್ಲಿ ಮಾಂಗಲಿಕ್ ಅನ್ನೋ ಒಂದು ಮಾತನ್ನ ಹೇಳ್ತೇವೆ. ಕುಜದೋಷ ಅನ್ನತಕ್ಕಂಥದ್ದು ಹೇಳ್ತೇವೆ ಅಂದ್ರೆ 1, 7, 8, 4, 5 ಈ ಭಾಗಗಳಲ್ಲಿದ್ದರೆ ಕುಜದೋಷ ವಿಪರೀತ ಭಾವಕಾರಕವಾಗಿರುತ್ತೆ. ಅದರಲ್ಲೂ ಲಗ್ನದಲ್ಲೇ ಕುಜನಿದ್ದ ಮನುಷ್ಯನ ಕೋಪ ಜಾಸ್ತಿ. ದಗ್ಗನ್ ಬಿಡ್ತಾರೆ, ಮುಂದೆ ಆಲೋಚನೆ ಮಾಡಲ್ಲ, ಎಗರು ಬಿಡ್ತಾರೆ, ಹಾರು ಬಿಡ್ತಾರೆ, ಜಿಗದು ಬಿಡ್ತಾರೆ. ಕುಜ ನೋಡೋದೆ ತಾನಿರುವ ಮನೆಯಿಂದ 4ನೇ ಮನೆ, 7ನೇ ಮನೆ, 8ನೇ ಮನೆ, ಸುಖ ಸ್ಥಾನ, ಕಳತ್ರ ಸ್ಥಾನ, ಮರಣ ಸ್ಥಾನ. ಆ ಬೆಂಕಿ ದಗದಗ ಮಾಂಗಲ್ಯ ಸ್ಥಾನ. ಯಾರಿಗಾದರೂ ಅಷ್ಟೇ ಜಾತಕದಲ್ಲಿ. ಆದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಂದು ಹಸ್ತದಲ್ಲಿಯೇ ಒಂದು ಪೃಥ್ವಿ ಚಕ್ರ ಇದೆ. ಒಂದೊಳ್ಳೆ ಮನೆ, ದೊಡ್ಡ ಮನೆ, ಮನೆ ಮೇಲೆ ಮನೆ,
ಒಳ್ಳೆ ಕುಟುಂಬ, ಭ್ರಾತೃಗಳು, ಶಕ್ತಿ, ಒಂದು ಡ್ರೈವರ್ ಇರ್ಬೋದು, ಒಂದು ವಾಚ್ಮೆನ್ ಇರ್ಬೋದು, ಒಂದು ಸೆಕ್ಯೂರಿಟಿ ಇರ್ಬೋದು, ಒಳ್ಳೆ ಕೆಲಸಗಾರರು ಇರ್ಬೋದು, ಒಂದೊಳ್ಳೆ ಪಡೆ ಇರ್ಬೋದು, ಒಂದೊಳ್ಳೆ ಟೀಮ್ ಇರಬೇಕು, ಒಂದು ಸಂಸ್ಥೆ ಕಟ್ಟಬೇಕು ಅಂದರೆ ಇದೆಲ್ಲದಕ್ಕೂ ಆ ಒಂದು ಪೃಥ್ವಿಯ ತತ್ವ ನಿಮ್ಮ ಒಂದು ಹಸ್ತದಲ್ಲಿದ್ದರೆ ಅದೊಂದು ಅದ್ಭುತ ಆಗುತ್ತದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ಪರಿಶೀಲಿಸಿ, ಯಾರಾದರೂ ವೈದಿಕರ ಹತ್ರ, ಹಿರಿಯ ಜ್ಞಾನಿಗಳ ಹತ್ರ, ಜ್ಯೋತಿಷ್ಕರ ಹತ್ರ ಹೋಗ್ಬಿಟ್ಟು ನನಗಿದೆಯಾ, ಮನೆ ಕಟ್ಟೋ ಯೋಗ ಇದೆಯಾ, ಜಾಗ ತಗೊಳ್ಳೋ ಯೋಗ ಇದೆಯಾ, ಸೈಟ್ ತಗೊಳ್ಳೋ ಯೋಗ ಇದೆಯಾ ಅನ್ನತಕ್ಕಂಥದ್ದು. ನೋಡಿ, ಈಗ ಕುಜನ ತತ್ವ ನನ್ನದೇ ಜಾತಕ ತಗೊಳ್ಳಿ ಇದೆ, ಆದರೆ ಅಷ್ಟೇ ನೋವನ್ನು ನನ್ನ ತಾಯಿಗೂ ಕೊಟ್ಟಿದೆ. ಆ ನೋಡುವ ಮನೆ ಎಲ್ಲಿ ನೋಡ್ತಾನೆ, ಯಾರಿಗ್ ನೋವು ಕೊಡ್ತಾನೆ, ತಾಯಿಗೆ ಅನಾರೋಗ್ಯ ಅನ್ನತಕ್ಕಂಥದ್ದು ಸುಖಭಾವದಲ್ಲಿ ಕುಜ ನನಗೆ, ನವಾಂಶದಲ್ಲಿ ಉಚ್ಚಂಗತ ಕುಜ ನನಗೆ. ಅದಕ್ಕೆ ಮದುವೆಯ ನಂತರ ಭೂಮಿ, ಮನೆ, ಭೌಮ್ಯ, ತೋಟ ಇದೆಲ್ಲ ಮದುವೆಯ ನಂತರ ಒಂದು ಉಚ್ಚುಂಗತದ ಆ ಒಂದು ಕುಜ ಚಂದ್ರ ನಕ್ಷತ್ರದಲ್ಲಿ ವಿಶೇಷವಾಗಿ ಅದ್ಭುತವಾಗಿ ಕುಳಿತಿದೆ. ಕಟಕ ರಾಶಿಯನ್ನೇ ನೋಡ್ತಿದೆ, ಅಮ್ಮನ ಮನೆಯನ್ನ ನೋಡ್ತಿದೆ. ಅಮ್ಮ ಬದುಕಿರುವಾಗಲೇ ಒಳ್ಳೆ ಮನೆ ಕಟ್ಟಿದ್ದಾನೆ. ಇಟ್ಸ್ ಬಿನ್ ಗಿಫ್ಟೆಡ್. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬರಬೇಕು. ಆತನಿಗೆ ಗುಹ್ಯ ಅಂತ ಕೂಡ ಹೇಳ್ತಾರೆ. ಗುಹ್ಯ ವಿದ್ಯೆಗಳು, ಗುಪ್ತ ವಿದ್ಯೆಗಳು, ರಿಸರ್ಚ್ ವಿದ್ಯೆಗಳು, ಕೆಮಿಕಲ್ಲು, ಈ ಒಂದು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಒಂದು ವ್ಯವಸ್ಥೆ ಇವುಗಳಾಗಬೇಕು. ಜಾತಕದಲ್ಲಿ ಅದಿರಬೇಕು. ಇಲ್ಲ ನಿಮ್ಮ ಹಸ್ತದಲ್ಲಿ, ನಿಮಗೆ ಗೊತ್ತಿಲ್ಲ ಜಾತಕ, ಹಸ್ತದಲ್ಲಿ ಏನಾದರೂ ಆ ಮಂಗಳನ ಪ್ರಭೆ, ಆ ಒಂದು ಅಂಗಾರಕನ ಪ್ರಭೆ, ಆ ಕುಜನ ಪ್ರಭೆ, ಆ ಪೃಥ್ವಿಕಾರಕನ ಪ್ರಭೆ ಇದ್ರೆ ನಿಜವಾಗ್ಲೂ ಹೇಳ್ತಾನೆ ನೀವೊಂದೊಳ್ಳೆ ಜಾಗ ತಗೋತೀರಿ. ಇರ್ತವೆ ಕಿರಿಕಿರಿಗಳು ಇರ್ತವೆ. ಕುಜ ಅಂದಿದ್ದೆ ಅಲ್ಲೊಂದು ಯುದ್ಧ, ಅಕ್ಕಪಕ್ಕ ಯಾರಾದ್ರೂ ಬೌಂಡ್ರಿ ಹಾಕ್ಬಿಡೋದು ತತ್ಕಾಲಕ್ಕೆ. ದೊಡ್ಡ ಭೂಮಿ ಅಂದ ಮೇಲೆ ಇರ್ತಾರೆ ಆಟೋಮ್ಯಾಟಿಕಲಿ ಶತ್ರುಗಳು. ನಿಮಗ್ ಬಲ ಬಂದ ಮೇಲೆ ಪಕ್ಕದಲ್ಲಿ ಯಾರಾದ್ರೂ ಶತ್ರುಗಳಿಲ್ಲ ಅಂದ್ಮೇಲೆ ನಿಮ್ ಬಲ ಹೆಂಗ್ ಗೊತ್ತಾಗೋದು? ಅವನು ಏನ್ ಬಲ ಗೊತ್ತೇನೋ ಅವನು ಅಂತ ಹೇಳ್ಬೇಕು ಅಂದ್ರೆ ಅಲ್ಲೊಂದು ಯುದ್ಧ ಇದ್ರೇನೆ, ಯುದ್ಧ ನಡೆದ್ರೇನೆ ಆಗಲೇ. ಈಗಲೂ ನನ್ನೊಂದು ಜಾಗಕ್ಕೆ ಒಬ್ರು ಪೂರ್ತಿಯಾಗಿ ಬೌಂಡ್ರಿ ಹಾಕಿಟ್ಕೊಬಿಟ್ಟಿದ್ರು, ದೊಡ್ಡದು, ತುಂಬಾ ಚೆನ್ನಾಗಿ ಹಾಕಿಟ್ಕೊಂಡಿದ್ದಾರೆ. ಅವನ ಯಾರೋ ಆತ್ಮೀಯರ ಆ ಕಡೆ ಹೋಗಿದ್ರಂತೆ. ನಾನು ಹೋಗಲ್ಲ, ಸುಮ್ಮನೆ ಕಿರಿಕಿರಿ. ನನ್ನದೇ ಜಾಗ ಮಾರಿರೋರು ಕೊಡ್ತಿಲ್ಲ, ಬಿಡ್ತಿಲ್ಲ. ಹೋದ್ರೆ ಕ್ಯಾಮ್ರಾ ತೆಗಿತೀನಿ ಅಂತಾರೆ. ಬೇಕು ಅಂತ ಒಂದು 50 ಜನ ಸೇರಿಸ್ಕೊಂಡು ಬರ್ತಾರೆ. ಅಲ್ಲಿ ಬರೋದು ಇಷ್ಟೇ, ಬ್ರೇಕಿಂಗ್ ನ್ಯೂಸ್, ರವಿಶಂಕರ್ ಗುರೂಜಿ ಅವರ ದಬ್ಬಾಳಿಕೆ, ಅಟ್ಟಹಾಸ ಅನ್ನತಕ್ಕಂಥದ್ದು ಏನೋ ಒಂದು ನ್ಯೂಸ್ಗೋಸ್ಕರ ಹಾಕ್ಬಿಡ್ತಾರೆ ಹಿಂದೆ ಮುಂದೆ. ಅದೆಲ್ಲ ಅಲ್ಲ. ಆಮೇಲೆ ಅದು ಯೋಚನಾ, ಆಲೋಚನಾ, ಚಿಂತನ, ನೀವು ನಂಬಲ್ಲ, ಹೆಚ್ಚು ಕಡಿಮೆ 10 ವರ್ಷ ಆಗಿದೆ ಸುಮ್ಮನೆ ಕೂತಿದ್ದಾನೆ. ಒಂದು 8 ವರ್ಷ ಆಗಿದೆ. ಲೆಟ್ ದೆಮ್ ರನ್ ಆಗಲಿ, ಅದೇನ್ ಮಾಡ್ತಾರೋ ಮಾಡ್ಲಿ, ಎಲ್ಲಿಗೆ ಹೋಗಿ ತಲುಪ್ತಾರೋ ನಾವು ನೋಡೋಣ. ಆ ಒಂದು ಸಣ್ಣ ಆ ಒಂದು ಕಾನೂನಾತ್ಮಕ ಒಂದು ಸಣ್ಣದಾಗಿ 11 ಸ್ಕೆಚ್ಗೆ ಅವ್ರು ಸೈನ್ ಹಾಕಿಲ್ಲ ಅಷ್ಟೇ. ಸರ್ವೆ ಸ್ಕೆಚ್ಗೆ ರಿಜಿಸ್ಟ್ರೇಷನ್ ಆಗ್ಬಿಟ್ಟಿದೆ. ಏನ್ ಮಾಡೋಣ, ನಮ್ಮ ಸರ್ಕಾರ ಅದನ್ನ ರಿಲೀಸ್ ಮಾಡಿಲ್ಲ. ಕೋರ್ಟಲ್ಲೂ ಕೂಡ 11 ಸ್ಕೆಚ್ಚು ಅಂತ ಹೇಳ್ಬಿಟ್ಟು ಆರ್ಡರ್ ಪಾಸ್ ಮಾಡಕ್ ಆಗೋಲ್ಲ. ಈಗ ಒಂದು ಸ್ಟೇ ಆರ್ಡರ್ಗೆ ಹಾಕೊಂಡಿದ್ದಾರೆ. ಬಂದಿದ್ದೆ ಅಲ್ಲಿ ನಿಂತ್ಕೊಳ್ಳೋದೆ. ಕಾನೂನಾತ್ಮಕವಾಗಿ ನಾವು ಕರೆಕ್ಟ್ ಆಗೇ ಇರ್ತೇವೆ. ಅಲ್ಲೊಂದು ಬರುತ್ತೆ. ನೀವು ನೋಡಿ, ದೊಡ್ಡ ದೊಡ್ಡ ಲ್ಯಾಂಡ್ ಇಟ್ಕೊಂಡಿದ್ದಾರೆ ಅಂದ್ರೆ ಅಲ್ಲೊಂದು ತಲೆನೋವು, ವಿಘ್ನ ಏನಾದರೂ ಒಂದು ಬಂದೇ ಬರುತ್ತದೆ. ಕೆಲವರಿಗೆ ಸೈಟಲ್ಲಿ ಮನೆ ಕಟ್ಲಿಕ್ಕೆ ಯೋಗ ಇರೋಲ್ಲ, ಕೆಲವ್ರಿಗೆ ಸೈಟ್ ಮೇಲೆ ಆಸೆಯೇ ಬರೋಲ್ಲ. ನೀವು ನಂಬಲ್ಲ, ನನಗೆ ಕುಜ ಬ್ಯೂಟಿಫುಲಿ ಸಿಟ್ಟಿಂಗ್ 4ನೇ ಮನೆ ಅಂದ್ರೇನೆ ಅಗ್ರಿಕಲ್ಚರ್ ಲ್ಯಾಂಡ್. ನಂಗೆ ತುಂಬಾ ಇಷ್ಟ ಅಗ್ರಿಕಲ್ಚರ್, ತೋಟ. ಅಲ್ಲೊಂದು ಹಸು ಇರಬೇಕು, ಕುರಿ ಇರಬೇಕು. ನನಗೂ ಗೊತ್ತಿಲ್ಲ, ನಾನು ರಿಸರ್ಚ್ಗೆ ಇಳಿದ ಮೇಲೆ ತಿಳಿದುಕೊಂಡಂತ ಭಾವ. ಓಹೋ, ಇದು ಕತೆ. ಅದಕ್ಕೆ ಎಳಿತಿದೆ ನವಾಂಶದಲ್ಲಿ ಉಚ್ಚಂಗತ ಆ ಒಂದು ಕುಜ. ಅದಕ್ಕೆ ಇಂಥದ್ದೊಂದು ಜಾಗ ತಗೊಂಡಿದ್ದಾನೆ, ತೋಟ ತೆಗೆಸ್ಕೊಟ್ಟಿದೆ, ಜಮೀನ್ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ಜಾಗ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ, ಕೊಟ್ಟಿರೋ ಜಾಗದಲ್ಲೇ ಮನೆ ಕಟ್ಟಿದ್ದಾನೆ. ನನ್ನ ತಂದೆ ಇರೋವರೆಗೂ ಅವ್ರಿಗೊಂದು ಜಾಗ ಇರಲಿಲ್ಲ.
ಗಿಫ್ಟ್ ಬಂತು. ಇವತ್ತು ನೀವು ನಂಬಲ್ಲ, ಆ ಜಾಗ ಇವತ್ತು ನನ್ನ ತಂದೆ ಜೀವ ಇಲ್ಲ, ಅದು ಬೇರೆಯೇ 10 ಪಟ್ಟು, 10 ಅಲ್ಲ 20 ಪಟ್ಟು ವ್ಯಾಲ್ಯೂ. ಅದು ನೋಡೋಕೊಂದಿಷ್ಟೇ, ಅದು ಬೊಗಸೆ ವಿಪರೀತ. ನೋಡೋಣ, ಹಿರಿಯರ ಆಶೀರ್ವಾದ ಅದು ಹಾಗೆ ಇರ್ಲಿ ಅಂತ ಸುಮ್ಮನಿದ್ದೇವೆ. ನಿಮ್ಮ ಜಾತಕದಲ್ಲೂ ಅಂಥದ್ದೊಂದು ಭಾವವಿದೆಯಾ? ಅಮ್ಮ ಹೇಳೋರು, ನೋಡು ಪಕ್ಕದಲ್ಲಿ ಇಲ್ಲೇ ಒಂದು ಸೈಟ್ ಬಂದಿದೆ, ಎಲ್ಲ ಹೋಗಮ್ಮ, ನಾನು ಸೈಟ್ ತಗೊಳಲ್ಲ. ತುಂಬಾ ದೊಡ್ಡ ಮನೆ, ದೊಡ್ಡ ಕುಟುಂಬ ನಮ್ಮದು. ಮಾಡಿದ್ರೆ ಈ ತರ ಮಾಡ್ತೀನಮ್ಮ, ಎಲ್ರಿಗೂ ಒಂದು 1/4 ಎಕರೆ ಜಾಗ ಬರುತ್ತಮ್ಮ. ಅಲ್ಲೊಂದು ಸಣ್ಣ ತೋಟ ಮಾಡಿರ್ತಾನೆ, ಅವ್ರಿಗೆ ರೆಗ್ಯುಲರ್ ಆಗಿ ವರ್ಷಕ್ಕೆ 1-2 ಲಕ್ಷ ಬೆಳೆ ಆದ್ರೂ ಬರುತ್ತಮ್ಮ. ಅದ್ರಲ್ಲಿ ಹಂಚ್ಕೊಂಡು ಅವ್ರು ತಿನ್ಕೋಬೋದಮ್ಮ, ನೆಮ್ಮದಿಯಾಗಿರ್ಬೋದು, ಲ್ಯಾಂಡ್ ಲಾರ್ಡ್ ಆಗ್ತಾರಮ್ಮ, ನನ್ನ ಮಾತು ಕೇಳಮ್ಮ ಅಂತ. ಅಮ್ಮ ಬಂದು ಆ ಕುಜನ್ ಭಾವ 4ನೇ ಮನೆ, ಹಠ, ಕೋಪ, ಸಿಟ್ಟು, ಅಲ್ಲೇನಾದ್ರೂ ವಾದ ವಿವಾದ, ಅನಾರೋಗ್ಯ, ಆರ್ಥರೈಟಿಸ್ ಪ್ರಾಬ್ಲಮ್, ಇವೆಲ್ಲವನ್ನ ಕೊಟ್ಟಿದ್ದಾನೆ. ನರ್ವಸ್ ಪ್ರಾಬ್ಲಮ್, ಕುತ್ತಿಗೆಯಿಂದ ಕಾಲಿನವರೆಗೂ ಕದಲಿಕೆ ಆಗದಂತಹ ಒಂದು ಸಮಸ್ಯೆ. ನೋಡಿ, ಇದೆಲ್ಲ ಕೊಡ್ತಾನೆ ದೇವರು. ಒಂದು ಕೊಟ್ರೆ ಒಂದು ತೆಗೆದಿಟ್ಟಿರ್ತಾನೆ. ಬಟ್ ದೊಡ್ಡ ಜಾಗಗಳು ಇದು ನಿಮ್ಮ ಜಾತಕದಲ್ಲಿ ಇದೆಯಾ? ಕೆಲವರು ಹೋಗಿ ಇವತ್ತು ನೋಡಿ, ಬೆಂಗಳೂರಲ್ಲಿ ನೀವು ಇವತ್ತು ಒಂದು 30-40 ಲಕ್ಷದಲ್ಲಿ ನೀವು ಕಾಲ್ಭಾಗ ಸೈಟ್ ತಗೊಳಕ್ಕಾಗಲ್ಲ. ಒಂದು 600 ಅಡಿ ಎಲ್ಲೋ ಹೋಗಿ ದೂರದಲ್ಲಿ ತಗೋಬೇಕು. ಸಿಟಿಯಿಂದ 20 ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕು, 30 ಕಿಲೋಮೀಟರ್ ದೂರ ಹೋಗ್ಬೇಕು. ಇವತ್ತು ಅಲ್ಲೆಲ್ಲೋ ಕೆಂಗೇರಿ ಬಾರ್ಡರು, ಅಲ್ಲೆಲ್ಲೋ ತುಮಕೂರು ಬಾರ್ಡರು, ಅದು ಕರೆಕ್ಟ್ ಆಗಿದೆಯಾ, ಪೇಪರ್ ಕರೆಕ್ಟ್ ಆಗಿದೆಯಾ ಗೊತ್ತಿಲ್ಲ, ಏನೇನೋ ಮಾಡಿಬಿಡ್ತಾರೆ. ನಂತರ ಇಬ್ಬಂದಿಗಳು, ಸಮಸ್ಯೆಗಳು ಉಂಟಾಗುತ್ತವೆ. ನಿಮ್ಮ ಜಾತಕದಲ್ಲಿ ಇದೆಯಾ? ಇಲ್ಲ ನಿಮ್ಮ ಕೈಯಲ್ಲಿ ಅಂಥದ್ದೊಂದು ಭೌಮ ಚಕ್ರ ಇದೆಯಾ, ಶಕ್ತಿ ಚಕ್ರ ಇದೆಯಾ? ನಿಮಗ ಆ ಶಕ್ತಿ ಇದೆಯಾ? ತಡೆದು ನಿಲ್ಲಿಸ್ಕೊಳ್ಳೋ ತಾಕತ್ತು, ಪಡೆಯೋ ತಾಕತ್ತು, ಜಮೀನ್ ಪಡೆಯೋ ತಾಕತ್ತು, ಮನೆ ಕಟ್ಕೊಳ್ಳೋ ತಾಕತ್ತು, ವಾಹನ ಪಡೆಯೋ ತಾಕತ್ತು, ದೊಡ್ಡ ಗಾಡಿಗಳು. ಕೆಲವ್ರು ನೀವು ನೋಡ್ತಿರ್ತೀರಿ, ಏನು ಇದು ಅಷ್ಟಷ್ಟು ದೊಡ್ಡ ಗಾಡಿಗಳಿಟ್ಟಿದ್ದಾರೆ. ಶಕ್ತಿಕಾರಕ, ವಾಹನಕಾರಕ, ಲಕ್ಸುರಿ ಎಲ್ಲ ಬೇರೆ. ತುಂಬಾ ಜನ ಜಾತಕವನ್ನ ಪರೀಕ್ಷೆ ಮಾಡುವಾಗ, ಲಕ್ಷ್ಮೀ ಪುತ್ರ ಕಣೋ, ಶುಕ್ರ ಏನಿದೆ ಗೊತ್ತೇನೋ, ಕೋಟಿಗಟ್ಲೆ ದುಡ್ಡಿದೆ. ದುಡ್ಡು ಶ್ರೀಮಂತ ಬೇರೆ, ಐಶ್ವರ್ಯವಂತ ಬೇರೆ. ಶ್ರೀಮಂತ ಅಂದ್ರೆ ಏನಂದ್ರೆ ಇದೆಯಂತೆ, ರೆವೆನ್ಯೂ ಬರ್ತಿದೀಯಾ, ಅವನು ಐಶ್ವರ್ಯವಂತ. ನಿತ್ಯ ಆ ದುಡ್ಡು ಒಂದು ಬರ್ತಾ ಇದೆ, ಬ್ಯಾಂಕ್ ತರ ನಿಮ್ಗೊಂದು ಇಂಟ್ರೆಸ್ಟ್ ಬರ್ತಿದೆ. ಇವೆಲ್ಲ ಬರಬೇಕು ಅಂದ್ರೆ ಕುಜನ ಬಾಬತ್ತು. ಭೂಮಿಯಿಂದ ಲಾಭ, ಭೂಮಿಯಿಂದ ರೆವೆನ್ಯೂ, ಭೂಮಿಯಿಂದ ಇನ್ಕಮ್ಮು, ದೊಡ್ಡ ಲ್ಯಾಂಡ್ಸ್, ತೋಟದಲ್ಲಿ ಒಂದು ಮನೆ, ಅಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಅಂತೆ, ಏನೇನೋ ಹೇಳ್ತಿರ್ತೀರಲ್ವಾ. ಸೊ ಅಂಥದ್ದೊಂದು ಇರ್ಬೇಕು ಗುರುಗಳೇ, ಜಾಗ ತಗೋಬೇಕು. ಕೆಲವ್ರು ತಗೊಂಡ್ಮೇಲೆ ಅಲ್ಲೊಂದು ಚಿಕ್ಕಗಳಾಗಿರ್ತವೆ, ಸಿಕ್ಕಾಬಟ್ಟೆ. ತುಂಬಾ ಜನಕ್ಕೆ ಆ ಥರದ್ದು ಬ್ಯಾಂಕ್ನವ್ರು ಮೋಸ ಮಾಡಿರ್ತಾರೆ. ನಮಗೇನು ಲೋನ್ ಕೊಟ್ಬಿಟ್ಟಿದೀವಿ, 20% ಡೌನ್ ಪೇಮೆಂಟ್ ಕೊಟ್ಬಿಟ್ಟಿದೀವಿ, ನಾವು ಕಟ್ಟಿದ್ಮೇಲೆ 3 ವರ್ಷಕ್ಕೋ 4 ವರ್ಷಕ್ಕೋ ಇನ್ನೊಬ್ಬ ಬರ್ತಾನೆ, ಬೇಲಿ ಹಾಕ್ತಾನೆ. ಜಾತಕದಲ್ಲಿ ಇಲ್ಲ ನಿಮ್ಮ ಹಸ್ತದಲ್ಲಿ ಆ ಒಂದು ಶಕ್ತಿ, ಪೃಥ್ವಿ ತತ್ವದಲ್ಲಿ ಪೃಥ್ವಿ ಚಕ್ರಕ್ಕೆ ಪೆಟ್ಟು ಬಿದ್ದಿದೆಯಾ? ಖಂಡಿತ ಆಗಲ್ಲ. ತುಂಬಾ ಪುಕ್ಕಲ, ನುಗ್ಗಲ್ಲ, ಎದುರಿಸೋಲ್ಲ. ನಿಮ್ಮ ಹಸ್ತದಲ್ಲಿ ಪೃಥ್ವಿ ಶಕ್ತಿಗೆ, ಶಕ್ತಿಕಾರಕನಿಗೆ ಪೆಟ್ಟು ಬಿದ್ದಿರುತ್ತೆ. ಈ ಬೆರಳಿದೆಯಲ್ಲ, ನೆನ್ಪಿಟ್ಕೊಳ್ಳಿ ಮಕ್ಕಳ, ಅಗ್ನಿಕಾರಕ ತತ್ವ, ಭೂಮಿಕಾರಕ ತತ್ವ. ಅದಕ್ಕೆ ಈ ಹಸ್ತದಲ್ಲಿ ಈ ಕೆಳಗಡೆ ನೋಡ್ತೇವೆ ನಾವು ಆ ಬಾಕ್ಸ್ಗಳನ್ನ, ಅಡ್ಡಗೆರೆಗಳನ್ನ, ಕ್ರಾಸ್ ಮಾರ್ಕ್ಗಳನ್ನ, ಕತ್ತಿ ಮಾರ್ಕ್ಗಳನ್ನ, ಇದೆಲ್ಲ ಏನೇನೋ ನೋಡ್ತೇವೆ. ಅದು ಬೇರೆ, ಅದಿರ್ಲಿ, ಅದೊಂದು ತೊಂದರೆಗಳು. ಇನ್ನೊಂದು ಬಟ್ ಅಷ್ಟು ದೊಡ್ಡದಾದಂತ ನೀವು ಗಮನಿಸಿ ನೋಡಿ, ಈ ಬೆರಳು ಎಷ್ಟು ಅಗಲ ಇದೆ, ಉದ್ದ ಇದೆ. ಅಗ್ನಿ ತತ್ವ, ಬೆಂಕಿ, ನಾನು, ನಂದು, ನಾನು ಹೀಗೆ ಬದುಕೋದು, ಹೀಗೆ ಇರೋದು, ಬಗ್ಗಲ್ಲ ನಾನು. ಆದ್ರೆ ಬೆರಳು ಬಗ್ಗುತ್ತೆ. ಆ ಕ್ಷಣಕ್ಕೆ ನನ್ನ ಸಿದ್ಧಾಂತದಲ್ಲಿ ನಿಂತಿದ್ರು, ಆಯ್ತು ಹೋಗಪ್ಪ. ಆ ರೀತಿಯ ಮನೆ ನನಗೆ, ನೀವು ನಂಬಲ್ಲ, ಕಾಲಲ್ಲಿ ಹವಾಯಿಸ್ಲಿಕ್ತಾರೆ ಇಲ್ಲ, ಸೈಕಲ್ ಕೂಡ ಇಲ್ಲ. ಇನ್ ಗಾಡಿ ಮಾತಲ್ಲಿ 1-2 ಜೊತೆ ಬಟ್ಟೆ, ಒಂದು ಒಳ್ಳೆ ರಗ್ ಇಟ್ಕೊಂಡಿದ್ದೆ. ಆ ರಗ್ ಯಾರು ಮುಟ್ಟಬಾರ್ದಿತ್ತು.
ಹೌದು, ತುಂಬಾ ನೀಟು, ತುಂಬಾ ಕ್ಲೀನು, ತುಂಬಾ ಹೈಜಿನಿಕ್, ಇಷ್ಟೇ ಜಾಗದಲ್ಲಿ ಹಿಂಗ್ ತಿರುಗಿ ಅಷ್ಟೇ. ನನಗೆ 1.5-2 ಅಡಿ ಜಾಗ ಇದ್ರೆ ಸಾಕು, ಅಷ್ಟರಲ್ಲಿ ಅಚ್ಚುಕಟ್ಟಾಗಿ ಒಂದೇ ಕಡೆ ತಿರುಗಿ ಮಲಗ್ಬಿಡ್ತೇನೆ ಶಿವ ಅಂತ ಹೇಳ್ತಿಲ್ಲ, ಹಿಂಗೆ ಇಟ್ಕೊಂಡು ಹೀಗೆ ಮಲಗ್ಬಿಡ್ತಕ್ಕಂಥ ಭಾವ. ಅಂಥವನಿಗೆ ದೇವರು ಇಂಥದೊಂದು ಅರಸೊತ್ತಿಗೆ ಮನೆ, ಜಾಗ, ತೋಟ ವ್ಯವಸ್ಥೆ ಆಗಬೇಕು ಅಂದ್ರೆ ಈ ಒಂದು ಅಗ್ನಿತತ್ವ, ಅಗ್ನಿಚಕ್ರ, ಕುಜನ ಚಕ್ರ ಇರಬೇಕು. ಈ ಬೆರಳಿನಲ್ಲೇ ನಿಮಗೆ ಚಕ್ರವಿದೆಯಾ? ಅಲ್ಲಿ ನೋಡಿ ಕತೆ ನಡೆಸುತ್ತೆ. ತೆಗೆದು ನೋಡಿ ನಿಮ್ಮ ಬೆರಳಲ್ಲಿ, ನಿಮ್ ಜಾಗ ಮಾರ್ಕ್ ಮಾಡ್ಕೊಳ್ಳಿ, ಇದೆಯಾ ಅಂತ ನೋಡಿ. ಖಂಡಿತ ಒಂದು 10 ಸೆಂಟ್ ಆದರೂ ಜಮೀನಿರುತ್ತೆ, ಪಡಿತೀರಿ. 28, 29, 30, 32 ಇಲ್ಲ 36ನೇ ವಯಸ್ಸು, 28ರಿಂದ 36ನೇ ವಯಸ್ಸಿನಲ್ಲಿ ಈ ಬೆರಳಿನಲ್ಲಿ ಚಕ್ರವಿದ್ದರೆ ಇದನ್ನ ಅಗ್ನಿ ಚಕ್ರ, ಶಕ್ತಿ ಚಕ್ರ, ಭೌಮ ಚಕ್ರ, ಸೇನಾಪತಿ ಚಕ್ರ ಅಂತ ಹೇಳ್ತಾರೆ. ಅಲ್ಲೊಂದು ಪಡೆ ವ್ಯವಸ್ಥೆ. ನನ್ನ ಪಡೆ ನೀವಿದ್ದೀರಲ್ಲ ಈಗ, ಎಷ್ಟು ದೊಡ್ಡ ಪಡೆ, ಎಷ್ಟು ಪ್ರೀತಿಸೋ ಪಡೆ. ಎಲ್ಲೋದ್ರು, ಮೊನ್ನೆ ಕೂಡ ಒಬ್ರು ಒಂದು ಶಾಲೆನಲ್ಲಿ ಹಿರಿಯರು, ತುಂಬಾ ದೂರದ ಊರು, ಬರಲೇಬೇಕು ಗುರುಗಳೇ, ಅಲ್ಲೊಂದು ನೋವಲ್ಲಿದ್ರು. ತುಂಬ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳು, ಕಡಿಮೆ ಅಂದ್ರೆ ಒಂದು 10,000 ಮಕ್ಕಳಿದ್ದಾರೆ, ನಿಮ್ಮದೊಂದು ಪ್ರವಚನ ಬೇಕು ಗುರುಗಳೇ ಅಂತ. ಊರು ಬೇರೆಯೇ, ರಾಜ್ಯವೂ ಬೇರೆಯೇ, ಭಾಷೆ ಬೇರೆಯೇ, ಆದರೆ ಅವ್ರಿಗೆ ನನ್ನ ಮೇಲೆ ಅಪಾರವಾದ ನಂಬಿಕೆ. ಸುಮಾರು ಒಂದು 18-20 ವರ್ಷಗಳಿಂದಲೂ ಎಲ್ಲೋ ಇದ್ದವ್ರು ಕೇಳದೆ ಏನೋ ಮಾಡೋದಿಲ್ಲ. ಇವತ್ತು ಅದೊಂದು ಸಾಮ್ರಾಜ್ಯ, ಶಿಕ್ಷಣ ಕ್ರಾಂತಿ ಮಾಡಿಟ್ಟಿದ್ದಾರೆ. 1,000 ಮಕ್ಕಳಿಗಾದರೂ ವಿದ್ಯಾಭ್ಯಾಸ ಫ್ರೀ. ಅವರ ಪುಸ್ತಕ, ಬಟ್ಟೆ, ಎಜುಕೇಶನ್, ತಿಂಡಿ, ಊಟ, ಎವ್ರಿಥಿಂಗ್. ಬರೀ ಶಾಲೆಗೆ ಬರೋದಷ್ಟೇ, ಅವ್ರು ಕಾಲೇಜಿಗೆ ಬರೋದಷ್ಟೇ, ಟಿಲ್ ದ ಗ್ರಾಜ್ಯುಯೇಷನ್. ಅವರ ಜಾತಕದಲ್ಲಿ ಒಂದು ಅಪವಾದ ದೋಷಗಳು ಬರುತ್ತೆ. ಒಂದು ದಿನ ಈ ಜೇಬು ಖಾಲಿ ಅನ್ನಿಸ್ಲಿಕ್ಕಾಗುತ್ತೆ ಅನ್ನತಕ್ಕಂಥದ್ದನ್ನ ಹೇಳಿದ್ದೆ. ನೊಂದ್ಕೋತೀರಿ, ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ. ನಿಮಗೆ ನಾಟಕ ಮಾಡೋಕ್ ಬರಲ್ಲ, ಸುಳ್ಳು ಹೇಳೋಕ್ ಬರೋದಿಲ್ಲ, ಬಾಚ್ಕೊಳ್ಳೋಕ್ ಬರೋಲ್ಲ, ಕೆಟ್ಟದ್ ಮಾಡೋಕ್ ಬರೋಲ್ಲ, ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು ಮಾಡ್ಲಿಕ್ಕೆ ಬರೋದಿಲ್ಲ. ನೀವು ರಾಜಕೀಯಕ್ಕೆ ಅರ್ಹರಲ್ಲ. ನನ್ನ ಮಾತು ಕೇಳಿ ಅವರ ಕರೆದು ಒಂದು MLCಯೋ MP ಯೋ ರಾಜ್ಯಸಭಾ ಸೀಟೋ ಈ ಥರದ್ದೇನಾದ್ರು ಕರೆದು ನಿಮಗೆ ಸ್ಥಾನ ತಾನಾಗಿ ಬರುತ್ತೆ. ನನ್ನ ಮಾತು ಕೇಳಿ, ಇದು ಬೇಡ. ಜನಗಳ ನಡುವೆ ಇದ್ದೀರಿ, ಜನಗಳು ಹೇಳ್ತಿದ್ದಾರೆ, ಜನಗಳು ಜೈಕಾರ ಅಂತಿದ್ದಾರೆ, ನಿಜವೇ. ಒಂದು 15 ಕಾನ್ಸ್ಟಿಟ್ಯೂನ್ಸಿಯನ್ನ ಗೆಲ್ಲಿಸ್ತಿದ್ದಂಥ ವ್ಯಕ್ತಿ, ನೆನ್ಪಿಟ್ಕೊಳ್ಳಿ. ಅವ್ರು ಒಂದು ಹೆಸರು, 15 ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಯೋಚನೆ ಮಾಡಿ ನೋಡಿ. ಸಚ್ ಪವರ್ಫುಲ್ ಮ್ಯಾನ್. ಇವತ್ತು ಜೇಬು ಖಾಲಿಯಾಗಿ ಕೂತಿದ್ದಾಗ ಆ ಶಾಲೆ ಹೆಸರಿನಲ್ಲಿ ಕರೆದು ಮಾತಾಡಿ, ಅಲ್ಲೊಂದು ಪ್ರಸಾದ, ಇನ್ನೊಂದು ಅಲ್ಲೊಂದು ಪ್ರವಚನ. ಆಗ ಅವ್ರಿಗೆ ಆ ಬೆರಳಿಗೆ ಇಟ್ಕೊಂಡು ತೋರಿಸ್ದೆ, ಎಷ್ಟು 1000 ಎಕರೆ ಇದೆ ಗುರುಗಳೇ ನಿಮ್ದು ಅಂತ ನಕ್ಕು ಬಿಟ್ರು. ಹೇಳಿದ್ನಲ್ಲ, ನೀವು ಅರ್ಥನೇ ಮಾಡ್ಕೋತಿಲ್ಲ. ಗುರು ಕೆಟ್ರೆ ಅಪವಾದ, ಅವಮಾನ. ನಿಮ್ ಜಾತಕದಲ್ಲಿ ಗುರು ಚೆನ್ನಾಗಿದ್ದಾನೆ, ಇಂಥದ್ದೆಲ್ಲ ತಡ್ಕೊಳ್ಳಲ್ಲ. ನೀವು ತುಂಬಾ ಒಳ್ಳೆಯವರು, ಈ ಜಾಗಗಳಿಗೆ ಬರಬಾರ್ದು. ನೀವು ಯಾರನ್ನಾದರೂ ನೋಡಿ ರಾಜಕಾರಣದಲ್ಲಿ ಬೂತ್ ಕನ್ನಡಿಯಲ್ಲಿ ಹುಡುಕ್ಬೇಕು. ಎಕ್ಸೆಪ್ಟ್ ನೀವೇನಾದ್ರೂ ಅಂದ್ಕೊಳ್ಳಿ, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಇಂಡಿವಿಜುವಲ್ ಅಸೆಟ್ ಅಂತ ನೋಡಿ, ಇಂಡಿವಿಜುವಲ್ ಕರಪ್ಷನ್ ಅಂತ ನೋಡಿ. ಇಬ್ರು ಇದಾರಪ್ಪ ನಾನು ನೋಡಿದ ಹಾಗೆ. ಇವತ್ತಿಗೆ ನಿಮಗೂ ಅದು ಗೊತ್ತಿದೆ, ಯಾರು ಅಂತ ಗೊತ್ತಿದೆ. ಸುಮ್ಮನೆ ಹೆಸರು ಹೇಳೋದು ಬೇಡ. ಅವ್ರ ಹೆಸರಲ್ಲಿ ದುಡ್ಡಿದೆಯಾ, ಅವ್ರ ಅಕೌಂಟಲ್ಲಿ ದುಡ್ಡಿದೆಯಾ, ಅವ್ರು ಒಡ ಹುಟ್ಟದವ್ರಿಗೆ ಏನಾದ್ರು ಮಾಡಿದಾರ, ಕುಟುಂಬದವ್ರಿಗೆ ಏನಾದ್ರು ಮಾಡಿದಾರ, ಮಿತ್ರರಿಗೆ ಏನಾದ್ರು ಮಾಡಿದಾರ, ಇಬ್ಬರನ್ನು ನೋಡಿದ್ದಾನೆ. ಇಲ್ಲವೇ ಇಲ್ಲ. ಅವ್ರ ಕುಟುಂಬದವನ್ನು ಹತ್ರಕ್ಕೆ ಇಟ್ಕೊಂಡಿಲ್ಲ, ಅವ್ರ ಮನೆಯನ್ನು ಹತ್ರಕ್ಕೆ ಇಟ್ಕೊಂಡಿಲ್ಲ. ಯಾವುದೋ ಒಂದು ಭಾವದಲ್ಲಿ ದೇಶ ಸೇವೆ, ಜನಾರ್ದನ ಸೇವೆ ಅಂತ ನಿಂತು ಬಿಟ್ಟಿದ್ದಾರೆ. ಅದೊಂಥರ ಗರ್ವ ನಮ್ಗೆ. ಇದಾರಪ್ಪ ನೋಡಿ, ಅದನ್ನೇ ಹೇಳೋದು. ಹುಡುಕಿ ಬೂದು ಕನ್ನಡಿನಲ್ಲಿ 1-2-3 ಸಿಗ್ತಾರೆ ನಮಗೆ. ಇದ್ದಾರೆ. ಎಲ್ಲೋ ಕರಪ್ಷನ್ ಮಾಡ್ಕೊಳ್ಳೋದೆ, ತಮಗೋಸ್ಕರ ಕೆಟ್ಟ ಹೆಸರು ತರಿಸ್ಕೊಳ್ಳೋದೆ. ಪಕ್ಷಗಳಿಗೆ ಬರುತ್ತೆ, ಸಿದ್ಧಾಂತಗಳಲ್ಲಿ ಬರುತ್ತೆ. ಅದು ಬೇಡ ಬಿಡಿ, ನಮಗ್ ಬೇಡ. ಅದು ನಾವು ರಾಜಕೀಯ ಮಾತಾಡಬಾರ್ದು. ನಾನು ಹೇಳ್ತಿರೋದು, ಒಬ್ಬ ಒಳ್ಳೆ ವ್ಯಕ್ತಿ ಹುಡುಕಬೇಕಂದ್ರೆ ರಾಜಕಾರಣದಲ್ಲಿ ನೋಡಿ ಈ ಥರ ಬೂತ್ ಕನ್ನಡಿ ಹಾಕಿ ಹುಡುಕ್ಬೇಕಾಗುತ್ತೆ.
ಇನ್ನು ಕೆಲವರು ಬರೀ ಬ್ಯಾಡ್ ಬಂದಿದ್ದೇ ಅವ್ರ ಮಗ ಅವ್ರ ಮೊಮ್ಮಗ ಅವ್ರನ್ನೇ ಬೇಕಾದ್ರೆ DCM ಮಾಡ್ತಾರೆ, CM ಮಟ್ಟಕ್ಕೂ ತಗೊಬಂದು ನಿಲ್ಲಿಸ್ಬಿಡ್ತಾರೆ. ಏನು ಬೇಕಾದ್ರೂ ಅಪ್ಪನ ನೆರಳಲ್ಲಿ, ತಾತನ ನೆರಳಲ್ಲಿ, ದೊಡ್ಡಪ್ಪನ ನೆರಳಲ್ಲಿ, ಚಿಕ್ಕಪ್ಪನ ನೆರಳಲ್ಲಿ ಎಂಥದ್ದು ಬೇಕಾದ್ರೂ ಮಾಡ್ಕೊಳ್ಳಿಕ್ ಬರ್ತಾರೆ. ತುಂಬಾ ದಿನ ನಡೆಯೋಲ್ಲ ಅದು, ತುಂಬಾ ದಿನ ನಡೆಯೋಲ್ಲ. ಇದು ಹೀಗೆ ಕಲಿಪ್ರಭಾವ. ಅವ್ರಿಗೆ ಅದನ್ನ ಹೇಳಿ ಆ ಪ್ರವಚನಗಳಲ್ಲಿ ಇರಬೇಕಾದ್ರೆ ನಾನು ಅದನ್ನ ಹೇಳಿದೆ, ನೋಡಿ ನಿಮಗೆ ಆ ಶಕ್ತಿಕಾರಕ, ಅದಕ್ಕೆ ನೀವು ಸ್ವಲ್ಪ ಕುಗ್ಗಿಬಿಟ್ಟಿದ್ರಿ, ಏನೂ ಆಗೋದಿಲ್ಲ, ಈ ಕಡೆ ನಡೀರಿ ಅಂತ. ನಿಮಗೆ ಅಂಥದ್ದೊಂದು ಈ ಬೆರಳಿನಲ್ಲಿ, ಈ ಬೆರಳು ಅಗಲ ಇದೆಯಾ ನೋಡಿ, ಉದ್ದ ಬೇರೆ ಅಗಲ ಬೇರೆ. ಅಗಲ ಇದ್ದಷ್ಟು ಅಲ್ಲೊಂದು ತೃಪ್ತಿ, ಸಾಕು, ನನಗೊಂದು 10 ಸೆಂಟೇ ಇರಲಿ ಸಾಕು, ನಾನು ಹಾಗೆ ಬದುಕ್ತಿರೋದು. ನೋಡಿದ್ದಾನೆ ನಮ್ಮ ಗುರುಗಳು, ಇಂಥ ಗುರುಗಳು, ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು, ನಿಮಗೆ ಗೊತ್ತಿಲ್ಲದೆಯೇ ನಿಮ್ಮ ಕೈ ಬೆರಳುಗಳನ್ನು ಗಮನಿಸ್ತಿರ್ತಾನೆ, ಆ ಒಂದು ರೇಖೆಗಳನ್ನು ಗಮನಿಸ್ತಿರ್ತಾನೆ. ಆ ಕೈಯನ್ನು ಮುಟ್ಟಿ ಯಾವ ರೀತಿ ಇದೆ, ಒಂದು ಸ್ತ್ರೀಯ ಹಸ್ತಕ್ಕೆ ಒಂದು ಲಕ್ಷಣ ಇದೆ, ಪುರುಷರ ಹಸ್ತಕ್ಕೆ ಒಂದು ಲಕ್ಷಣ ಇದೆ, ಗುರುವಿನ ಹಸ್ತಕ್ಕೆ ಒಂದು ಲಕ್ಷಣವಿದೆ, ಅಧಿಕಾರಿ ಹಸ್ತಕ್ಕೆ ಒಂದು ಲಕ್ಷಣವಿದೆ, ಸೇನಾಪತಿ ಹಸ್ತಕ್ಕೆ ಒಂದು ಲಕ್ಷಣ ಇದೆ, ಪೊಲೀಸ್ ಅಧಿಕಾರಿಗಳು, ಜಡ್ಜ್ಗಳು, ಲಾಯರ್ಸು, ಈ ಥರದಕ್ಕೆ ಒಂದು ಲೆಕ್ಕವಿದೆ. ತುಂಬ ಕಠಿಣ ಪರಿಶ್ರಮ ಮಾಡೋದಕ್ಕೆ ಹಸ್ತಕ್ಕೊಂದು ಲೆಕ್ಕವಿದೆ. ಯಾವಾಗಲೂ ಪರಿಶ್ರಮ ಅವ್ರದ್ದು, ಇದೇನೋ ಇದು ಅಂತ. ಕೆಲವು ಹಸ್ತಗಳನ್ನು ಮುಟ್ಟುತ್ತಿದ್ದಾಗೆ ಗೊತ್ತಾಗುತ್ತೆ, ಓ ಇದಾಗಿಬಿಟ್ಟಿದೆ ಅನ್ನತಕ್ಕಂಥ ಒಂದು ಭಾವಾರ್ಥ. ನಿಮ್ಮ ಹಸ್ತದಲ್ಲಿ ಈ ಬೆರಳಿನಲ್ಲಿ ಚಕ್ರವಿದೆಯಾ ನೋಡಿ, ಶುಭ್ರ ಚಕ್ರ. ಅಡ್ಡಗೆರೆಗಳು ಇರಬಾರದು. ಅಲ್ಲಿಗೆ ನಿಮಗೆ ಭೂಮಿ ಮಾಡ್ಕೋತೀರಿ, ಅಲ್ಲೊಂದು ಚಿಕ್ಕಗಳು ಬರುತ್ತೆ. ಭೂಮಿ ಮಾಡ್ಕೋತೀರಿ, ಅಲ್ಲೊಂದು ತೊಂದರೆ ಬರುತ್ತೆ. ಶಕ್ತಿವಂತರಾಗಿ ಬಂದು ನಿಂತ್ಕೋತೀರಿ, ಬಟ್ ನಿಮ್ಮ ಬೆನ್ನು ಚೂರಿ ಆಗ್ತಕ್ಕಂಥದ್ದಾಗುತ್ತೆ. ನೀವು ಕಟ್ಟಿದ ಮನೆಯನ್ನ ನಿಮ್ಮ ಒಡ ಹುಟ್ಟಿದವರು ಇನ್ನೊಂದು ಕೊನೆ ಕೂಡ ಒಂದು ಜಾತಕ, ಕಡಿಮೆ ಅಂದರೂ 4 ಕೋಟಿ ಲೋನ್ ತೆಗೆದು ಬಿಟ್ಟಿದ್ದಾರೆ. ಮನೆಯವರೆಲ್ಲ ಮಾತಾಡ್ಬಿಟ್ಟು ನೀನು ಕಟ್ಟಪ್ಪ ನಾವಿದ್ದೀವಿ ಅಂತ ಹೇಳ್ಬಿಟ್ಟು ಕಟ್ಟಿ ಸುಮಾರು ಒಂದು 5 ವರ್ಷದಿಂದ ಲೋನ್ ಕಟ್ತಿದ್ದಾನೆ. ವ್ಯವಹಾರಗಳು ಇನ್ನೊಂದು ಇದೆ. ಇವತ್ತು ಅದರ ವ್ಯಾಲ್ಯೂ 15 ಕೋಟಿ. ನಂಬಲ್ಲ, ನೀನೇ ನಮ್ಮವನು, ನಿನ್ನಿಂದಲೇ ನಮ್ಮದು, ನಿನ್ನಿಂದಲೇ ಎಲ್ಲ ಅಂದಂತ ಈ ಒಂದು ಕುಟುಂಬ ಇವತ್ತು ತಾಯಿ ಸಮೇತ 15 ಕೋಟಿಯ ವ್ಯಾಲ್ಯೂಯೇಷನ್ ಜಾಗ. ಏನು ಹೇಳಿಲ್ಲ, ನಿನ್ನ ಚಕ್ರ ತೆಗಿಪ, ನೋಡಿಲಿ ಈ ನಾಡಿನಲ್ಲಿ ಏನಿದೆ ಅಂತ. ಅಡ್ಡಗೆರೆಗಳು. ಈಗ ಇನ್ಯಾರೂ ಇಲ್ಲ, ನಿಮ್ಮ ಅಣ್ಣನೇ ವಿಲನ್ ಆಗ್ತಾನೆ, ನಿನ್ನ ತಾಯಿನೂ ವಿಲನ್ ಆಗ್ತಾರೆ, ನಿನ್ನ ತಮ್ಮನೊಂದು ಸರ್ ಎಲ್ಲರೂ ಆಗ್ಬಿಟ್ಟಿದ್ದಾರೆ. ಇವತ್ತು ಪಾಲು ಮಾಡಿದರೆ ಇರೋ ಮನೆ, ಕುಟುಂಬ, ಇದೆಲ್ಲ ನಿಂದೇನಪ್ಪ, ಈ ಜಾಗ ನಿಂದೇನಪ್ಪ, ಅವತ್ತೇ ಮಾಡ್ಕೊಬಿಡ್ಬೇಕಿತ್ತು. ನೋಡಿ, ಅದಕ್ಕೆ ಹೇಳೋದು, ಜಾತಕ ಪರಾಮರ್ಶೆ ಮಾಡಿ, ನಿಮ್ಮ ಶಕ್ತಿಗಳ ಪರಾಮರ್ಶೆ ಮಾಡಿಕೊಳ್ಳಿ. ಒಂದು ಜಾಗ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅಂದ್ರೆ ತಿಳ್ಕೊಳ್ಳಿ. ಇವತ್ತು ಆತನ ಧರ್ಮ ಪತ್ನಿ ಬಿಕ್ಕಿ ಬಿಕ್ಕಿ ಅಳ್ತ, ಮನೆಯ ಎಲ್ಲರಿಗೂ ಮದುವೆ, ಅವ್ರ ಮಕ್ಕಳಿಗೂ ಓದು, ಕೆಲಸ, ಬದುಕು, ತನ್ನನ್ನು ತ್ಯಾಗ ಮಾಡಿ 42-43ನೇ ವಯಸ್ಸಲ್ಲಿ ಮದುವೆ ಆಗಿರೋದು. ಇವತ್ತು ಮಕ್ಕಳಿಗೊಂದು 8-9 ವರ್ಷ ವಯಸ್ಸು ದಾಟಿಬಿಟ್ಟಿದೆ, 50-52. ಗುರುಗಳೇ ಹೆತ್ತು ತಾಯಿ ಈಗ ಮಾಡ್ತಾರದು. ಜನ್ಮಾಂತರದ ಕರ್ಮಮ್ಮ. ಅಲ್ಲಿ ನೋಡಿ, ಬರಳಲ್ಲಿ ನೋಡಿ ಎಷ್ಟು ದೊಡ್ಡ ಅಡ್ಡಗೆರೆಗಳು ಬಂದು ನಿಂತಿದೆ. ಈ ಜಾಗ ಇವ್ರಿಗೆ ಬರೋಲ್ಲ. ಈಗ ಪಾಲ್ ಕೇಳ್ತಾರೆ, ಅಬ್ಬಬ್ಬಾ ಅಂದರೆ ಅವರ ಮಕ್ಕಳ ಸಮೇತ ಪಾಲ್ಗಳಿಗೆ ಬಂದ್ಬಿಡ್ತಾರೆ. ಇವರು ಒಡ ಹುಟ್ಟಿದವರಲ್ಲ, ಇವರ ಒಡ ಹುಟ್ಟಿದವರ ಮಕ್ಕಳ ಸಮೇತ ಎಲ್ಲರೂ ಪಾಲಿಗೆ ನಿಲ್ಲುತ್ತಾರೆ. ಒಂದು 70-80 ಲಕ್ಷ ಬಂದ್ರೆ ಹೆಚ್ಚು ಅಂದ್ರೆ ಅಷ್ಟೇ ಗುರುಗಳೇ, ಇಷ್ಟೇನಾ ಗುರುಗಳೇ ಅಂತ. ಹೌದು, ಕಿತ್ಕೊಂಡಿದ್ಯಾ ಯಾರ್ದೋ ಜಾಗ, ಬಳಸ್ಕೊಂಡಿದ್ಯಾ, ನೆನ್ಪಿಟ್ಕೊಳ್ಳಿ. ಈ ಒಂದು ಧರ್ಮಚಕ್ರಕ್ಕೆ ಒಂದು ಲೆಕ್ಕ ಇದೆ, ಕರ್ಮಚಕ್ರಕ್ಕೆ ಒಂದು ಲೆಕ್ಕ ಇದೆ. ಆದ್ರೆ ಭೂಮಿ ಚಕ್ರಕ್ಕೂ ಕೂಡ ಈ ಅಗ್ನಿ ಎದುರಿಸೋ ತಾಕತ್ತಿಲ್ಲ. ನೀನು ಗಂಡನಿಗೆ ಅಡ್ಡಗೆರೆ ಬಿದ್ದು ಬಿಟ್ಟಿದ್ದೆ, ಹಿಂಗೆ ನಿಂತ್ಕೊಬಿಟ್ಟಿದ್ದಾನೆ. ಈಗಲೂ ಕೂಡ ನೋಡು, ನೀನು ಬರೋದ್ ಬರ್ಲಿ ಅಟ್ಲೀಸ್ಟ್ 70-80 ಲಕ್ಷ ಬರುತ್ತೆ, ತಗೊಂಡು ಹೊರಗಡೆ ಬಂದ್ಬಿಡು ಅಂತ ನೀನು ಹೇಳಿದ್ರು ಕೂಡ ಇಲ್ಲ. ಏನ್ ಅನ್ಕೋತಾರೋ, ಲೋಕ ಏನ್ ಅನ್ಕೋತಾರೋ, ಸಮಾಜ ಏನ್ ಅನ್ಕೊಳ್ಳುತ್ತೋ, ಕುಟುಂಬದವ್ರು ಏನ್ ಅನ್ಕೋತಾರೋ, ಬಂಧುಗಳವ್ರು ಏನ್ ಅನ್ಕೋತಾರೋ, ಆ ಶಕ್ತಿ ಇಲ್ಲಮ್ಮ ನಿನ್ನ ಗಂಡನಿಗೆ. ಈ ಒಂದು ಕುಜನ ತತ್ವವು ಕೂಡ ಇಲ್ಲಿ ಇಳಿದು ಬಿಟ್ಟಿದೆ, ಅಂಗಾರಕ ತತ್ವವು ಕೂಡ ಇಲ್ಲಿ ಕತ್ತಿ ಇದೆ ನೋಡು ಅಂತ. ಆ ಕತ್ತಿಗಳು ಆಮೇಲೆ ಅದು ಮಾಡ್ಕೊಳ್ಳೋವಾಗ್ಲೆ. ಅದಕ್ಕೆ ಹೇಳ್ತೇನೆ, ದಯಮಾಡಿ, ನಾನು ಮೊನ್ನೆಯ ಸಂಚಿಕೆ ಅಂತ ನೆನಪು,
ಈ 5 ಜನ ನಿಮ್ಮ ಜೊತೆಲಿದ್ರೆ ನೀವು ಅರ್ಧ ರಾಜ್ಯ ಗೆದ್ದ ಹಾಗೆ, ಅರ್ಧ ಏನು 80% ಗೆದ್ದು ಬಿಟ್ಟ ಹಾಗೆ. ಹೇಳಿದ್ದೆ, ಒಂದು ಒಳ್ಳೆ ಗುರು ಇರ್ಬೇಕು ನಿಮಗೆ ಮಾರ್ಗದರ್ಶನ ಮಾಡ್ಲಿಕ್ಕೆ. ಏನು ಮಾಡುವ ಮೊದಲು ರೈಟ್ ಆರ್ ರಾಂಗ್, ನನ್ನ ಟೈಮ್ ಚೆನ್ನಾಗಿದೆಯಾ, ನಾನು ಮುಂದಕ್ಕೆ ಹೋಗ್ಬೋದಾ ಬೇಡವಾ, ದೆನ್ ರೈಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಬ್ಬ ಒಳ್ಳೆ ಒಂದು ಮನಿ ಅಡ್ವೈಸರ್ ಇರಬೇಕು, ಆರ್ಥಿಕ ತಜ್ಞರು ಇರಬೇಕು, ಅನುಭವಸ್ಥರು ಇರಬೇಕು, ಒಂದು ಒಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್ ಇರಬೇಕು. ದೆನ್ ಅದರಿಂದ ಏನಾದರೂ ಕಾನೂನಾತ್ಮಕ ಸಮಸ್ಯೆಗಳು ಬರುತ್ತಾ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ಲಾಯರು, ಟ್ಯಾಕ್ಸ್ ಆಫೀಸರ್ಸು ಅವರ ನಿಮ್ಮ ಜೊತೆಯಲ್ಲಿರಬೇಕು. ಹಾಗೆ ನಿಮಗೆ ಮಾನಸಿಕವಾಗಿ ಶಕ್ತಿ ತುಂಬಲು ನಿಮಗೊಂದು ಒಳ್ಳೆ ಸಂಗಾತಿ ಇರಬೇಕು. ಹಾಗೆ ಆರೋಗ್ಯ, ನಿಮ್ಮ ಆರೋಗ್ಯ ಬಲ ನೋಡ್ಕೊಳ್ಳೋಕೆ ಒಂದು ಒಳ್ಳೆ ಡಾಕ್ಟರ್. ಒಂದು 5 ಶಕ್ತಿಗಳು ನಿಮ್ಮ ಜೊತೆಯಲ್ಲಿದ್ದರೆ ನೀವು ಬೀಳೋದೇ ಇಲ್ಲ. ಕೇಳ್ಕೊಂಡು ಹೋಗ್ತೀರಿ, ಕೇಳಿ ಹೋಗ್ತೀರಿ. ಈ ಡಿಸಿಷನ್ ಸರಿಯಾ, ಹೋಗ್ತಿರೋ ಡಿಸಿಷನ್ ಸರಿಯಾ, ತಗೋತಿರೋ ಡಿಸಿಷನ್ ಸರಿಯಾ ಅಂತ ಅದನ್ನ ಮಾಡಬೇಕು ಅಂದ್ರೂ ಕೂಡ ನೆನ್ಪಿಟ್ಕೊಳ್ಳಿ, ಈ ಚಕ್ರವಿದ್ದರೇನೆ. ಇಲ್ಲ ಧುಮುಕಿ ಬಿಡುತ್ತೀರಿ. ಧುಮುಕ್ಬಿಟ್ಟು ನನ್ನವ್ರೇನು ಹೇಳಿಲ್ಲ, ನನ್ನವ್ರೆಂಥದ್ದಿಲ್ಲ, ಅವರು ನನ್ನ ಜೊತೆಲಿ ನಿಲ್ತಾರೆ. ಖಂಡಿತ ಇಲ್ಲ. ಈ ಕಲಿ ಪ್ರಭಾವ ಯಾವ ಕ್ಷಣಕ್ಕೆ ಮನುಷ್ಯ ವಿಷವಾಗ್ತಾನೋ ನಾನೇ ಆಗ್ಬೋದು. ಹೌದು, ಮನುಷ್ಯ ಮೃಗವಾಗಿ ಬಿಡುತ್ತಾನೆ. ಬಾಚ್ಕೊಳ್ಳೋದು, ದೋಚ್ಕೊಳ್ಳೋದು. ಅರೇ ಇವತ್ತು ನೀವು ದಿನ ಬೆಳಿಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಒಂದು 5 ನಿಮಿಷ ನೋಡಿ. ನೀವು 5 ನಿಮಿಷ ಲೋಕದಲ್ಲಿ ನಡೀತಿರೋ ಎಲ್ಲ ಅಸತ್ಯಗಳ ಪರಿಚಯ ಆಗುತ್ತೆ. ನಮಗೆ ಸತ್ಯ ಬೇಡ. ನೋಡಿ, ಎಲ್ಲರೂ ಹೇಳ್ತಿರ್ತಾರೆ ಸಮಯನ ಯಾರೂ ನೋಡಿಲ್ಲ. ನಿಜವೇ, ಯಾರು ನೋಡದಿದ್ದರೂ ನಮಗಿದೆಲ್ಲ ತೋರಿಸ್ಕೊಡ್ತಿದೆ ಸಮಯ. ಸಮಯ ನಮಗೆ ಎಲ್ಲವನ್ನೂ ಕಲಿಸ್ತಿದೆ, ತಿಳಿಸ್ತಿದೆ, ತಿಳಿಸಿಕೊಡುತ್ತಿದೆ. ಇನ್ನೂ ಅರ್ಥ ಆಗ್ತಿಲ್ವಾ ನಿಮಗೆ? ಇನ್ನೂ ಅರ್ಥ ಆಗ್ತಿಲ್ವಾ? ಇನ್ನೂ ಈ ಒಂದು ಪೊಳ್ಳು ನಂಬಿಕೆಗಳಲ್ಲಿ ಈ ಥರ ಮಾಡ್ಕೋತಿದ್ದೀರಾ? ಅವತ್ತೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವಾಗಲೇ ಮಾಡ್ಕೊಬಿಟ್ಟಿದ್ರಮ್ಮ, ಇದು ಏನಿದೆಯೋ ನೀನು ಮಾಡಿಬಿಡು. ಏನೂ ಇಲ್ಲ ಮಗ, ನೀನು ಚೆನ್ನಾಗಿರ್ತೀಯ ಮಗ, ನೀನು ಇರಬೇಕು ಮಗ, ನೀನು ಮಾಡಬೇಕು ಮಗ. ಮಾಡೋಣ. ಅಲ್ಲೊಂದು ಧರ್ಮ ಬೇಡವಾ? ಅವ್ರ ಮದುವೆಗಳು ಮಾಡಿಸಿದ್ದಾನೆ ಕೂತು. ಅಣ್ಣನ ಮದುವೆ, ತಮ್ಮಂದಿರ ಮದುವೆ, ಅಣ್ಣಂದಿರ ಮದುವೆ, ಅಕ್ಕಂದಿರ ಮದುವೆ, ತಂಗಿಯ ಮದುವೆ, ಅವರ ಮಕ್ಕಳ ಓದು, ಎಲ್ಲದಕ್ಕೂ ನಿಂತಿದ್ದಾನೆ ಇವತ್ತು. ಅವೆಲ್ಲ ಗೊತ್ತಿಲ್ಲಪ್ಪ. ನಾವೆಲ್ಲರೂ ಇರೋಕ್ಕೂ ಮನೆ ಮಾಡ್ಬೇಕಲ್ವಪ್ಪ ಅಂತ ವ್ಯವಹಾರ ಚೆನ್ನಾಗಿ ನಡೀತಿತ್ತು. ತಗೋಬಂದು ಅಷ್ಟು ದುಡ್ಡು 4 ಕೋಟಿ ಲೋನ್ ತೆಗ್ದಿದ್ದಾನಂದ್ರೆ ಅವನ ಮನೆ ಇನ್ನೆಷ್ಟು ಕಟ್ಟಿರ್ಬೇಕು ಲೆಕ್ಕ ಹಾಕೊಳ್ಳಿ. ಕಡಿಮೆ ಅಂದ್ರು 20 ಕುಟುಂಬಗಳು ವಾಸಿಸ್ತಕ್ಕಂಥದ್ದು. ಅದರಲ್ಲಿ ಇವ್ರದೇ ಒಂದು 8 ಕುಟುಂಬ, ಇನ್ನೊಂದು 12 ಕುಟುಂಬದ ಬಾಡಿಗೆ ಬರುತ್ತೆ. ಇವತ್ತು ಎಲ್ಲಿ ಹೋಗಿ ನಿಲ್ಲೋದು? ಒಂದು ಮನೆ ಆದ್ರೂ ನನಗೆ ಕೊಟ್ಬಿಡಿ ಬಾಡಿಗೆ ಬರೋ ಥರ. ಒಂದು ಮನೇಲಿ ನಾನು ನಿಂತ್ಕೋತೀನಿ, ಒಂದು ಮನೆ ಬಾಡಿಗೆ ಬರಲಿ ಅಂದ್ರೆ ಅವೆಲ್ಲ ಆಗೋಲ್ಲ. ಈ ಒಂದು ಭೌಮ ಚಕ್ರ, ಅಗ್ನಿ ಚಕ್ರ, ಅಗ್ನಿ ಅಂತ ಸುಟ್ಟು ಬಿಡುತ್ತದೆ. ಭೂಮಿ ಕುಸಿತ ಆಗ್ಬಿಡುತ್ತೆ. ನೀವು ಕಟ್ಟಿರೋ ಮನೆ ನಿಮಗೆ ಮರಣಕ್ಕೆ ಮೀರಿದ ವೇದನ, ಅಡ್ಡಗೆರೆ ಇದೆಯಾ ನೋಡಿ. ಸ್ಟಾಬಿಂಗ್, ಆಕ್ಸಿಡೆಂಟ್, ಇಂಜುರಿ, ಸರ್ಜರಿ ಇವುಗಳನ್ನ ಸೂಚಿಸುತ್ತದೆ. ನೆನಪಿಟ್ಟುಕೊಳ್ಳಿ, ನನಗೂ ಸರ್ಜರಿಗಳಾಗಿದೆ, ಇದೆ, ಆಕ್ಸಿಡೆಂಟ್ಗಳಾಗಿದೆ. ಅದಕ್ಕೆ 2 ವೀಲರ್ ಮುಟ್ಟೋದೇ ಇಲ್ಲ, ಬಿಡೋದೇ ಇಲ್ಲ. ನನ್ನ ಧರ್ಮ ಪತ್ನಿ ನಡ್ಕೊಂಡು ಹೋಗಿ ಬನ್ನಿ ಗುರುಗಳೇ, 2 ವೀಲರ್ ಮುಟ್ಟಲ್ಲ, 4 ವೀಲರ್ ಎತ್ತಕ್ಕೂ ಬಿಡಲ್ಲ. ಒಂದು ಚಿಕ್ಕ ಗಾಡಿ ಮನೆಯಿಂದ ಆಫೀಸ್ಗೆ ಎತ್ಕೊಂಡ್ ಬರಕ್ಕೆ, ಅದನ್ನ ನೀವು ಬಂದು ನೋಡಿ. ನೀವು ಬೇಕಾದ್ರೆ ಹಿಂದೆ ಮುಂದೆ ಉಜ್ಕೊಂಡಿರೋದು, ನಾನು ಗುದ್ದಿರೋದಲ್ಲ, ಯಾರೋ ಬಂದು ಈ ಒಂದು ಭೌಮ ಚಕ್ರದ ಮೇಲಿದ್ದರೆ ಈ ರೀತಿ ವಿಪರೀತ ದುಡುಕು ಭಾವ, ಆತುರ ಮಾಡಿಬಿಡೋದು, ನಂಬಿಬಿಡೋದು, ನಂಬಿಕೆ ದ್ರೋಹ ಆಗೋದು, ನಿಮ್ಮವರೇ ದ್ರೋಹ ಮಾಡೋದು, ಸ್ನೇಹಿತರೇ ದ್ರೋಹ ಮಾಡೋದು, ನಿಮ್ಮ ಶಕ್ತಿಯನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಬಾಯಿ ಬಿಚ್ಚಿ ಮಾತನಾಡಲಾರಿರಿ, ಹೇಳಲಾರಿರಿ, ಸುಮ್ಮನೆ ಇರಲಾರಿರಿ. ಈ ಎಲ್ಲದಕ್ಕೂ ಕಾರಣ ಈ ಒಂದು ಪೃಥ್ವಿ ಚಕ್ರ. ನೆನಪಿಟ್ಟುಕೊಳ್ಳಿ, ಭೌಮ ಚಕ್ರ ಇದಿದ್ದರೇನೆ ನಿಮ್ಗೊಂದು ಒಳ್ಳೆ ಮನೆ. ಅದರಿಂದ ಇನ್ಮೇಲೆ ಇದೆಲ್ಲ ಏನಕ್ಕೆ ಹೇಳ್ಕೊಡ್ತಿದ್ದಾನಂದ್ರೆ ಇದೆಲ್ಲ ರಹಸ್ಯಗಳು. ಇದು ನೀವು ತಿಳ್ಕೊಂಡ್ರೆ ನನ್ನ ಹತ್ರ ಬರೋಲ್ಲ. ಓ ಇದಿದೆಪ್ಪ ನೋಡಿ ಮಾಡೋಣ. ಎಲ್ರಿಗೂ ದೊಡ್ಡ ಮನೆ ಕಟ್ಟೋ ಯೋಗ ಬರೋಲ್ಲ, ಎಲ್ರಿಗೂ ಸ್ವಂತ ಮನೆ ಮಾಡೋಕ್ ಬಿಡಲ್ಲ. ನನ್ನ ತಂದೆ ಬದುಕಿರುವಷ್ಟು ದಿನವೂ ಅದೆಷ್ಟು ನೋವು. ನನ್ನ ತಾಯಿ ಬದುಕಿರುವಾಗ್ಲೇ ಒಂದು ಮನೆ ಕಟ್ಟಿಸ್ಬಿಟ್ಟೆ.
ಅವರಿರೋವಾಗಲೇ, ಗಟ್ಟಿ ಇರೋವಾಗಲೇ ಆ ಖುಷಿ, ಆ ಆನಂದ, ನನ್ನ ತಂದೆ ಅವ್ರ ಮುಂದುಗಡೆ ಅದು ಎಷ್ಟು ತೃಪ್ತಿ ಕೊಟ್ಟಿದ್ಯೋ ಇತ್ತು. ನೀವು ನಂಬಲ್ಲ, ನನ್ನ ಭೌಮ ಚಕ್ರದಲ್ಲೂ ಅಡ್ಡಗೆರೆಗಳಿದ್ದಾವೆ, ಇಲ್ಲ ಅಂತೇನಲ್ಲ. ಆ ಮನೆ ಕಟ್ಟದಾಗ್ಲೂ ಅಲ್ಲೊಂದು ನಂಬಿಕೆ ದ್ರೋಹಗಳಾಗಿತ್ತು. ತಿಳ್ಕೊಂಡಿದ್ದೆ, ಅದಕ್ಕೆ ರೆಡಿ ಇದ್ದೆ. ಈ ಥರದ್ದು ಬರುತ್ತೆ. ಬಟ್ ನನ್ನ ಅಳತೆಗೆ ಮೀರಿಯೂ ನಡೀತು. ಆದರೂ ಈ ಚಕ್ರವಿದೆಯಲ್ಲ, ಆ ಶ್ರೀಚಕ್ರದ ತರ ನಿಮಗೆ ನೆನಪಿಟ್ಟುಕೊಳ್ಳಿ. ನಿಮ್ಮ ಒಂದು ಜಾತಕ ಚಕ್ರದಲ್ಲಿ ಈ ಬೆರಳಿನಲ್ಲಿ ಚಕ್ರವಿದ್ದರೆ ಮಂಡಲಾಧಿಪತಿಯೇ. 0 to ಹೀರೋ ಆಗಬಲ್ಲಿರಿ. ಯಾರೋ ಅವನು ಇವತ್ತು ಪುಟಿನ್ ಅಂತ ನೀವು ಮಾತಾಡ್ತೀರಿ, ಸದಾಮ್ ಹುಸೇನ್ ಅಂತ ಮಾತಾಡ್ತೀರಿ. ಈ ಭೌಮ ಚಕ್ರವಿದ್ರೇನೆ ಸಾಮಾನ್ಯರವರು ಸೇಡಿದಾಗ ಎಲ್ಲಿಗೆ ತಲುಪಿ ನಿಂತು ಬಿಟ್ಟರು ಯೋಚನೆ ಮಾಡಿ ನೋಡಿ. ಅದು ನಿಮ್ಮ ಜಾತಕದಲ್ಲೂ ಇರುತ್ತೆ, ಅದನ್ನ ತಿಳ್ಕೊಳ್ಳಿ. ಗಾಡಿ ಎತ್ಕೊಂಡು ಹೋಗಿ ಗುದ್ಕೋಬಿಟ್ಟು ಬಿದ್ದು ದುಡುಕು ನಿರ್ಧಾರ, ಹೌದು ಆತುರದ ನಿರ್ಧಾರ, ಅವತ್ತು ಮಾಡಬಾರ್ದಿತ್ತು, ಬಿಡೋಲ್ಲ. ಪೂರ್ತಿ ಅಡ್ಡಗೆರೆ ಇತ್ತು ಅಂದ್ರೆ ಕಳ್ಕೊತೀವಿ. ಎಲ್ಲಿಂದಲೂ ದೊಡ್ಡ ಮೋಸ ಆಗ್ತಕ್ಕಂಥದ್ದಾಗುತ್ತೆ. ಕೊಡೋರ್ಗೆ ಒಂದು ಲೆಕ್ಕ, ಕೊಟ್ಟ ಮೇಲೆ ಒಂದು ಲೆಕ್ಕ. ಖಂಡಿತ ನಿಮ್ ಚಕ್ರದಲ್ಲಿ ಇದೊಂದು ಅಡ್ಡಗೆರೆ ಇರೋರ್ಗೆ ಎಷ್ಟು ಜನಕ್ಕೆ ಇಂಜುರಿ ಆಗಿದೆ, ಪೆಟ್ಟಾಗಿದೆ, ಸರ್ಜರಿ ಆಗಿದೆ, ಹೊಟ್ಟೆ ಭಾಗದಲ್ಲಿ ಹರ್ನಿಯಾ ಪ್ರಾಬ್ಲಮ್ಗೆ ಪೆಟ್ಟು ಬಿದ್ದಿದೆ, ಹೌದು, ಕೊಲೆಸ್ಟ್ರಾಲು, ಹಾರ್ಟು, ಸ್ಟಂಟು, ಆಮೇಲೆ ಹಲ್ಲು ನೋವು, ದವಡೆ ನೋವು, ಪಂಚು, ಮುಖದ ಮೇಲೆ ಗಾಯ, ಮಂಡಿ ಮೇಲೆ ಗಾಯ, ಕೈಯಲ್ಲಿ ಗಾಯ, ಇವುಗಳಾಗಿದ್ದಾವೆ. ಒಡ ಹುಟ್ಟಿದವರಿಂದ ನಿಮ್ಗೆ ಎಷ್ಟು ಸಪೋರ್ಟ್ ಬಂದಿದೆ. ಅಡ್ಡಗೆರೆ ಜಾಗ ತಗೊಳ್ಳುವಾಗ ಏನೇನಾಗಿದೆ ಇವೆಲ್ಲವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ ಮಕ್ಕಳು. ನೀವು ನಿಮ್ ಗೆರೆ ಅದಿತ್ತು ಅಂದ್ರೆ ನೀವು ಹೇಳ್ತೀರಿ, ಹೌದು ಗುರುಗಳ, ಮೂಗ್ನಲ್ಲಿ ಬ್ಲಡ್ ಬಂದಿದೆ ಗುರುಗಳೇ, ಮೂಗು ಗುದ್ದಿಸ್ಕೊಂಡಿದ್ದಾನೆ ಗುರುಗಳೇ, ಇಲ್ಲೊಂದು ಮಾರ್ಕ್ ಇದೆ ಗುರುಗಳೇ, ಇಲ್ಲೊಂದು ಮಾರ್ಕ್ ಇದೆ ಗುರುಗಳೇ, ಇಲ್ಲೊಂದು ಮಾರ್ಕ್ ಇದೆ ಗುರುಗಳೇ. ನೆನ್ಪಿಟ್ಕೊಳ್ಳಿ, ಈ ಒಂದು ಬೆರಳಿನಲ್ಲಿ ಅಡ್ಡಗೆರೆಗಳಿದ್ರೆ ನಿಮ್ಗೆ ಕೆಲವೊಂದು ಕಾಣಿಸುತ್ತವೆ. ವಿಚಿತ್ರವಾಗಿರತಕ್ಕಂಥದ್ದು ಎಚ್ಚರಿಕೆಯನ್ನು ಕೂಡ ಪ್ರಕೃತಿ ಗುಹ್ಯನ್ನಂತ ಹೇಳ್ತವೆ. ಸುಬ್ರಹ್ಮಣ್ಯರನ್ನ ಗುಹ್ಯ ಭಾಷೆ. ಆತ ನಿಮಗೆ ಎಚ್ಚರಿಕೆ ಕೊಡುತ್ತಾನೆ ಕೆಲವೊಂದು ಕನಸುಗಳ ಮೂಲಕ. ನಿಮ್ಗೆ ಯಾವುದೋ ಒಂದು ಶಕ್ತಿಗಳು ಮಾತನಾಡುತ್ತವೆ. ನಿಮಗೆ ಈ ಬೆರಳಿನಲ್ಲಿ ಅಡ್ಡಗೆರೆ ಇದ್ರೆ ನಿಮ್ಮ ಮನೆ ಮುಂದುಗಡೆ ಚಾಲೆಂಜ್ ಮಾಡ್ತಾನೆ. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಹಾಕ್ತೀರಿ, ನಮ್ಮ ಮನೆ ಮುಂದ್ಗಡೆ ಕರೆಂಟ್ ಪೋಲ್ ಇದೆ, ಇಲ್ಲ ತಿಪ್ಪೆ ಇದೆ, ಇಲ್ಲ ಕಸದ ಗುಂಡಿ ಇದೆ, ಇಲ್ಲ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ, ಇಲ್ಲ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೊಂದು ಮರದ ನೆರಳಿದೆ, ಇಲ್ಲ ಅಂದ್ರೆ ಕರೆಂಟ್ ಪೋಲ್ ಇದೆ, ಮನೇಲಿ ಯಾವಾಗ್ಲೂ ಒಂದು ವಾಷಿಂಗ್ ಮೆಷಿನ್ ರಿಪೇರಿ ಇದೆ, ಮಿಕ್ಸಿ ರಿಪೇರಿ ಇದೆ, ಗ್ರೈಂಡರ್ ರಿಪೇರಿ ಇದೆ, ಮಂಡಿಗಳಲ್ಲಿ ಕಳಕ್ ಅನ್ನೋದಿದೆ, ಬ್ಲೀಡಿಂಗ್ ಆಗಿದೆ, ಕಬ್ಬಣ ಇಳಿದಿದೆ, ರಾಡ್ ಇಳಿದಿದೆ, ದೇಹದಲ್ಲೊಂದು ಫ್ರಾಕ್ಚರ್ ಇದೆ, ಇಲ್ಲಿ ನನಗಿದೆ ಮಕ್ಕಳೇ. ಇಲ್ಲಿದೆ ನೋಡಿ, ನೀವು ಸೂಕ್ಷ್ಮವಾಗಿ ಯಾರು ಗಮನಿಸಿದ್ರೆ ನೋಡಿ, ಬೋನ್ ಎದಿದೆ, ಇಲ್ಲಿಲ್ಲ. ಸೊ ಮೇಜರ್ ಬಸ್ ಆಕ್ಸಿಡೆಂಟ್, ಮಲಗಿದ್ರೆ ಬದುಕುಳಿದಿರೋದು ಪವಾಡ. ಈ ತರದ್ದು ಈ ಕುಜನ ಭಾವ, ಈ ಒಂದು ಅಂಗಾರಕ ಭಾವ, ಬಾಯಿ ಹುಣ್ಣಾಗೋದು, ವಿಪರೀತ ಸಿಟ್ಟಿಗೆ ಬರೋದು, ನೀರಲ್ಲಿ ಮುಳುಗೆದ್ದಿರೋದು, ಕರೆಂಟ್ ಹೊಡ್ಸ್ಕೊಂಡಿರ್ತೀರಿ ಸಣ್ಣದಾಗಿ, ಕರೆಂಟ್ ಪವರ್ ತಗೊಳಕ್ಕೆ, ನೀರಿನ ಕನೆಕ್ಷನ್ ತಗೊಳಕ್ಕೆ, ಸೋಲಾರ್ ಕನೆಕ್ಷನ್ ಹಾಕೋಕೆ ಸಣ್ಣ ಮಿಸ್ಟೇಕು ಮಾಡಿಕೊಂಡು ನಿಮ್ ಬೋರ್ವೆಲ್, ತೋಟದಲ್ಲಿ ಬೋರ್ವೆಲ್ ಇದ್ರೆ ರಿಪೇರಿಗಳು ಬರುತ್ತೆ, ನೀರು ಡ್ರೈ ಆಗತಕ್ಕಂಥದ್ದು. ಪೂರ್ಣ ಅಡ್ಡಗೆರೆಗಳಿದ್ದರೆ ನಿಮ್ಮ ತೋಟದಲ್ಲಿ ಕಳ್ಳತನ ಆಗ್ತಕ್ಕಂಥದ್ದು, ದೊಡ್ಡ ಸರ್ಪಗಳು ಕಣ್ಣಿಗೆ ಬೀಳ್ತಾವೆ. ನೆನ್ಪಿಟ್ಕೊಳ್ಳಿ, ನಿಮ್ ಮನೆ ಸುತ್ತಮುತ್ತ ಯಾವ್ದಾದ್ರು ಸರ್ಪ ಓಡಾಡ್ತಿರುತ್ತೆ. ಎಷ್ಟು ಜನ ಹೌದು ಗುರುಗಳೇ ಇದಾಗಿದೆ ಅಂತ ಹೇಳ್ತೀರಾ? ಈ ಒಂದು ಪೃಥ್ವಿ ಚಕ್ರ ನೆನಪಿಟ್ಕೊಳ್ಳಿ, ಅಗ್ನಿ ಚಕ್ರ, ಅಗ್ನಿ ಮುಖ್ಯವಾಗಿ ಆ ಶಕ್ತಿ. ಗುರುಗಳೇ ಭಯ ಆಗುತ್ತೆ ಗುರುಗಳೇ, ಕೆಲವು ವಿಚಾರಕ್ಕೆ ನುಗ್ಗೋದಿಲ್ಲ ಗುರುಗಳೇ, ಮರ್ಯಾದೆಗೆ ಅನಿಸ್ತೀವಿ ಗುರುಗಳೇ, ಮನೆ ಮರ್ಯಾದೆ ಗುರುಗಳೇ, ಕುಟುಂಬದ ಮರ್ಯಾದೆ ಗುರುಗಳೇ, ಏನೋ ಒಂಥರ ಆತಂಕ ಗುರುಗಳೇ. ಇವೆಲ್ಲವನ್ನು ಸೂಚಿಸ್ತಕ್ಕಂಥದ್ದು ಎಷ್ಟು ಜನ ಕಮೆಂಟ್ಸ್ ಆಗ್ತಿಲ್ಲ? ಅದಷ್ಟೇ ಅಲ್ಲ, ಗರ್ಭಚ್ಛೇದ ನೀವು ತೆಗೆದ್ರು ತಾನಾಗೋಯ್ತು, ಅಬಾರ್ಷನ್ ಆಯ್ತೋ, ಮಿಸ್ಕ್ಯಾರೇಜ್ ಆಯ್ತೋ, ಇಲ್ಲ ನಾವೇ ತೆಗೆದ್ವೋ, ಎಲ್ಲಿರುತ್ತೆ ನೋಡಿ, ಬೋನ್ ಫ್ರಾಕ್ಚರ್ ಆಗಿದೆ, ಇಲ್ಲೊಂದಿರುತ್ತೆ ನೋಡಿ,
ಕಡಿಮೆ ಅಂದ್ರು ಈ 32 ವರ್ಷಗಳ ಪಯಣದಲ್ಲಿ ಮಕ್ಕಳೇ ದಿನಕ್ಕೊಂದು 100 ಅಲ್ಲ 300 ಜಾತಕ ನೋಡ್ತಿದ್ದೆ ಬೆಳಿಗ್ಗೆ 7 ಗಂಟೆಯಿಂದ. ಆ ರೀತಿಯ ಇದು. ಒಂದ್ 100 ಜನ ಬೇಡ, 70 ಜನ ಅಂದ್ರು, ತಿಂಗಳಿಗೆ 2,000 ಅಂದ್ರು ಕೂಡ, ವರ್ಷಕ್ಕೆ 25,000 ಅಂದ್ರು ಕೂಡ ಲೆಕ್ಕ ಹಾಕೊಳ್ಳಿ. ಲಕ್ಷಗಳ ಜಾತಕ ನೋಡಿರ್ತಕ್ಕಂಥದ್ದು, ಮಾತಾಡಿರ್ತಕ್ಕಂಥದ್ದು, ವೇದಿಕೆಗಳು, ಪ್ರವಚನಗಳಲ್ಲಿ ಹೋದಾಗ ನಿಮಗೆ ಗೊತ್ತಿಲ್ಲದೆ ನಿಮ್ ಕೈ ಇನ್ನೊಂದೇನೋ ಹೇಳ್ತಿರುತ್ತೆ. ಅಷ್ಟು ಕೈ ನೋಡಿರೋದಲ್ಲ, ಅಯ್ಯೋ ರಾಮಚಂದ್ರ ಇದು ಈ ತರ ಆಗಿದೆ. ಸೊ ಆಗೋ ಮೊದಲು ಒಂದು ಎಚ್ಚರಿಕೆ. ಇನ್ಮೇಲೆ ಅದು ನಿಮ್ಮ ಮಕ್ಕಳಿಗೆ ಈ ಒಂದು ವಿದ್ಯೆಯನ್ನ ಪಾಸ್ ಮಾಡಿ. ಗಾಡಿ ತೋರಿಸ್ಕೊ, ಈ ಬೆರಳು ನೋಡಿ, ಈ ಬೆರಳು ನೋಡಿ, ಹೌದು ಈ ಬೆರಳು ನೋಡಿ, ಇಲ್ಲಿದೆಯಾ, ಏನ್ ತೋರಿಸ್ತಿದೆ. ಒಂದು ಸಣ್ಣದಾಗಿ ಒಂದು ಇಂಕ್ ಹಾಕ್ಬಿಟ್ಟು ಒಂದು ತಮ್ಮ ತೆಗೀರಿ, ಅಲ್ಲೊಂದು ಗೆರೆಗಳು ಎಷ್ಟಿದೆ ಅಂತ ನೋಡಿ. ಎಷ್ಟು ಬಾರಿ ಪೆಟ್ಟು ಬೀಳ್ತೀರಿ ನೀರಲ್ಲಿ, ಕರೆಂಟಲ್ಲಿ, ಸ್ನೇಹಿತರಿಂದ, ಆತ್ಮೀಯರಿಂದ, ಭೂಮಿಯಿಂದ, ಅಕ್ಕಪಕ್ಕದವರಿಂದ. ಒಂದು 5-10% ಪರವಾಗಿಲ್ಲ ಇದೆ. ನನಗೂ 5-10% ಇದೆ. ದೊಡ್ಡ ಸಮಸ್ಯೆ ಇಲ್ಲ. ತಲೆ ಕೆಡ್ಸ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆ ತರ ಅನ್ಸುತ್ತೆ. ಸುಮ್ಮನಿದೆ, ಗೊತ್ತಿದೆ, ವೈದಿಕವಾಗಿ ಗೊತ್ತಿರೋದನ್ನ ಇದು ಯಾವಾಗ ಬರ್ಬೇಕು, ಏನ್ ಬರ್ಬೇಕು ಗೊತ್ತಿದೆ. ಗುರು ಅತಿಸಾರ ಯೋಗದಲ್ಲಿ ನಡೀತಿದೆ, ಬರುತ್ತೆ. ಆ ಒಂದು ಬದಲಾವಣೆ ಕೊಡ್ಲೇಬೇಕು ಕೆಲವರಿಗೆ. ಲೆಟ್ ಇಸ್ ವೇಟ್. ಅದರ ಜೊತೆ ಶನಿ ಕೂಡ ರೇವತಿ ನಕ್ಷತ್ರ ಸಾರ ಅಂತ ಹೇಳಿದೆನಲ್ವಾ, ಕಾಯೋಣಂತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ನಿಮ್ ಎಲ್ಲಾ ಕಮೆಂಟ್ಸ್ಗೂ, ಹೌದು ಗುರುಗಳೇ ಮದುವೆಗೆ ದೋಷ ಆಗಿತ್ತು, ಮದುವೆವರೆಗೂ ಬಂದು ಮುರಿದಿತ್ತು, ಅಗ್ನಿ ಪೃಥ್ವಿತಾರಕ, ಮಂಡಲಕಾರಕ, ಸೇನಾಪತಿ ಮದುವೆ ಆದ ಮೇಲೆನೆ, ಇಂದ್ರಸೇನೆ ಬಂದ ಮೇಲೆನೆ ಆ ಪಟ್ಟ, ಆ ಗೌರವ. ಬಟ್ ಆಗೋಕ್ ಮೊದಲು ಅಲ್ಲೊಂದು ಯುದ್ಧ ನಡಿಬೇಕು. ಇಲ್ಲಿದೆ ಕುಜದೋಷ ಅಂತಿರಲ್ವಾ, ಇಲ್ಲಿ ನೋಡ್ತೇವೆ. ಮಾಂಗ್ಲಿಕ್ ಅಂತಿರಲ್ವಾ, ಇಲ್ಲಿ ನೋಡ್ತೇವೆ. ಅಪಮೃತ್ಯು ಅಂತೀವಲ್ವಾ, ಅಲ್ಲ ಪೆಟ್ಟು ಕೊಡುತ್ತಾ, ಆಕ್ಸಿಡೆಂಟ್ಸ್ ಕೊಡುತ್ತಾ, ಇಂಜುರಿ ಕೊಡುತ್ತಾ, ಸರ್ಜರಿ ಕೊಡುತ್ತಾ, ಯುದ್ಧ ಕೊಡುತ್ತಾ, ಯುದ್ಧದಿಂದ ಓಡೋಗ್ತೀರಾ. ಎಲ್ಲವೂ ನೀವು ಜಾತಕ ನೋಡೋದೇ ಬೇಕಿಲ್ಲ, ಈ ಬೆರಳಿನಲ್ಲಿ ಅಡಿಗೆ ಕೊಡುತ್ತಿದೆ. ಇವತ್ತಿಗೂ ನಾಡಿ ಜ್ಯೋತಿಷ್ಯ ನೋಡ್ಬೇಕಾದ್ರೆ ಈ ತಂಬ್ ಇಂಪ್ರೆಷನ್ ತಗೋತಾರೆ. ಇದಾರೆ ಕೆಲವರು ತುಂಬಾ ದೊಡ್ಡವರು, ನಮ್ಮ ಕಣ್ ಮುಂದ್ಗಡೆ ಮಾತಾಡಲ್ಲ ಅವರು. ದಟ್ ಈಸ್ ದಿ ಬ್ಯೂಟಿ. ಒಂದೊಂದು ರೇಖೆಯು ಕೂಡ ಒಂದೊಂದು ಕಥೆ ಮಾತಾಡುತ್ತೆ ಮಕ್ಕಳೇ. ದಯಮಾಡಿ ಎಚ್ಚರಿಕೆ. ಕಾಯ್ತಿರ್ತೇನೆ ನಿಮ್ಮ ಕಮೆಂಟ್ಸ್ಗೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ತ್ರೀಯರು ಕೇಳ್ತಾರೆ, ಗುರುಗಳೇ ನಾವು ಎಡಗೈ ನೋಡೋದ ಬಲಗೈ ನೋಡೋದ? ನೀವೆಲ್ಲ ದುಡಿಯೋರಾದ್ರೆ ಬಲಗೈಯೇ ನೋಡ್ಬೇಕು. ಇವತ್ತು ಯಾವ ಸ್ತ್ರೀ ದುಡಿತಿಲ್ಲ ಅಮ್ಮಂದಿರ? ಯಾರು ಕೆಲ್ಸಕ್ಕೆ ಹೋಗ್ತಿಲ್ಲ? ನನ್ನ ಪುಟ್ಟ ಸೊಸೆ ಈಗ ತಾನೇ PUC ಪಾಸ್ ಆಗಿದೆ, ಹೋಗಿ ಕೆಲಸ ಕೇಳ್ಕೊ ಬಂದ್ಬಿಟ್ಟಿದ್ದಾಳೆ. ಇನ್ನು 16 ತುಂಬಿ 17 ನನ್ನ ಮಗುಗೆ. ಈಗ 17 ಶುರು. ಅಬ್ಬ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತೀನಿ ಅಂದ್ರೆ ಇಲ್ಲ 18 ಆಗ್ಲಿ ಮಾಡ್ತೀನಿ ಮಮ್ಮ. ಅಮೇಜಿಂಗ್. ಅಕೌಂಟಿಂಗ್, ಬ್ಯಾಂಕಿಂಗ್ ಏನಾದ್ರೂ ಕ್ವಶನ್ ಕೇಳ್ತಲೇ ಇರ್ತಾಳೆ. ಮಮ್ಮ ಈ ಪ್ರಾಫಿಟ್ ಅಂದ್ರೆ ಏನು, ಲಾಸ್ ಅಂದ್ರೆ ಏನು, ಅಸೆಟ್ಸ್ ಅಂದ್ರೆ ಏನು, ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಏನು, ಫ್ಲೋಟಿಂಗ್ ಅಸೆಟ್ಸ್ ಅಂದ್ರೆ ಏನು, ಯೋಚನೆ ಮಾಡಿ ನೋಡಿ. ಅಂಗಾರಕ ತತ್ವದಲ್ಲಿ ಹುಟ್ಟಿರೋದದು. ಸೊ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೀರಿ, ದುಡಿತಿದ್ದೀರಿ, ಜವಾಬ್ದಾರಿ ಎತ್ಕೊಂಡು, ಇನ್ನೆಲ್ಲ ಹೋಯ್ತು ಎಡಗೈ ನೋಡೋದು.
ಬಲಗೈಯ. ಎಡಗೈ ನೋಡ್ತೇವೆ ದಾಂಪತ್ಯದಲ್ಲಿ ನೆಮ್ಮದಿ ಇರಲಿಕ್ಕೆ, ಕುಟುಂಬದಲ್ಲಿ ನೆಮ್ಮದಿ ಇರಲಿಕ್ಕೆ, ಅಲ್ಲೊಂದು ಪ್ರೀತಿ ಸಿಗುತ್ತಾ, ಹೊರಟೋಗುತ್ತಾ, ಇವುಗಳನ್ನು ನೋಡ್ಲಿಕ್ಕೆ ಎಡಗೈ ಸ್ತ್ರೀಯರಿಗೆ ನೋಡ್ತಾರೆ. ಆದರೆ ದುಡಿಮೆ, ಸಂಪಾದನೆ, ಮನೆ, ಗತ್ತು, ತಾಕತ್ತು ಅಂದಾಗ ಬಲಗೈ ಕೂಡ ಲಕ್ಷಣವಾಗಿ ನೋಡ್ತಾರೆ. ಆ ಎರಡೂ ಕೈ ಹೀಗಿಟ್ಟು ನೋಡ್ತಾರೆ. ಒಂದು ಲೆಕ್ಕ. ನೋಡೋಣ ಎಷ್ಟು ಜನ ಕಮೆಂಟ್ಸ್ ಮಾಡ್ತೀರಿ. ಅದರಿಂದ ಸ್ತ್ರೀಯರು ಗಾಬರಿ ಪಡ್ಬೇಡಿ, ಗುರುಗಳು ಬಲಗೈಯ ಎಡಗೈಯ ಅಂತ. ಮನೇಲಿ ಕುತ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಕೊಂಡಿರೋದು ಎಡಗೈ ನೋಡ್ಕೊಳ್ಳಿ. ಈಗೆಲ್ಲ ಯಾರು ಕುತ್ಕೊಳ್ಳಲ್ಲ ಮಕ್ಳ. ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ಳೋ ಕಾಲ ಹೋಯ್ತು. ಯಾರು ಸೀರಿಯಲ್ ನೋಡ್ತಾ ಕುತ್ಕೋತಾರೋ ಅವ್ರು ಉದ್ಧಾರಕ್ಕೆ ಆಗಲ್ಲ. ಏಸ್ಗೆ ಅದೆಲ್ಲ ನಿಮ್ಮ ಸ್ಥಾಯಿಗಲ್ಲ. ನೀವೇನಕ್ಕೆ ವಾಂತಿ ಬರುತ್ತೆ. ಯಾವ ಸೀರಿಯಲ್ ಆದ್ರೂ ಉದ್ಧಾರಕ್ಕೆ ಆಗುವಂತ ನಿಮ್ಗೇನಾದ್ರೂ ಬೆಳಿಗ್ಗೆ ಎದ್ದು ಒಂದು ಮಹಾಭಾರತದ ತರನೋ, ರಾಮಾಯಣದ ತರನೋ, ಸುಂದರಕಾಂಡದ ತರನೋ, ಏನಾದ್ರೂ ಒಂದು ಭಕ್ತಿಯ ಚಿಂತನೆ ಬೇಡ, ಒಂದು ಮೋಟಿವೇಶನ್ ಚಿಂತನೆ ಉಂಟು ಮಾಡುವಂಥದ್ದು, ಇನ್ಸ್ಪೈರ್ ಚಿಂತನೆ ಮಾಡತಕ್ಕಂಥದ್ದು ಯಾವುದಾದ್ರೂ ಒಂದು ಸೀರಿಯಲ್ ಇದೆಯಾ ಹೇಳ್ಬೇಡಿ. ಯಾವ ಚಾನೆಲ್ ನೋಡಿದ್ರು ಕಲರ್ಫುಲ್ ಆಗಿರ್ತಾವೆ. ನೋಡಿ, ಮೊನ್ನೆ ಯಾರೋ ಆಂಧ್ರದಲ್ಲಿ ಯಾವುದೋ ಒಂದು ಎಲೆ, ಈ ಪೊಳ್ಳು ಈ ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ರೀಲ್ಸು, ಶಾರ್ಟ್ಸು ಅಂತ ಹಾಕ್ಬಿಟ್ಟು ಒಂದು ಎಲೆ ಪರಿಚಯ ಹಿಂದೆ ಮುಂದೆ ಥೀಸಿಸ್ ಇಲ್ಲದೆ, ರಿಸರ್ಚ್ ಇಲ್ಲದೆ, ನೋಡಿ ದಿಢೀರಂತ ನಾನು ಯಾವ್ದಾವುದೋ ಮನೆ ಮಧ್ಯೆ ಹೇಳಲಿಕ್ಕೂ ಗಾಬರಿ ಪಡ್ತೇನೆ. ಇದ್ದಾರೆ ನನ್ನ ಹತ್ರ ತುಂಬ ದೊಡ್ಡ ಆಯುರ್ವೇದ ಪ್ರೊಫೆಸರ್ಗಳಿದ್ದಾರೆ. ಆಗಾಗ ನನ್ನ ಗುರುಗಳೂರ್ಗೆ ಓಡಾಡ್ತಿರ್ತಾನೆ. ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಅದು ಉತ್ತರ ಭಾರತನೂ ಇರ್ಬೋದು. ಓಡಾಡ್ತಿರ್ತಾನೆ, ಕೇಳ್ತಿರ್ತಾನೆ, ಇದೇನು ಇದೆತ್ತ ಎಲ್ಲ ತಿಳಿದು ಅದಕ್ಕೆ ಬೇಕಾದಂಥದ್ದು ಆಯ್ತು ಅಂದಮೇಲೆ ಆಮೇಲೆ ಒಂದು ಟಿಪ್ಸ್ ಕೊಡೋದು. ಇಲ್ಲ ಏನೇನೋ ಬುರುಡೆ ಬಿಡೋದು, ಎಲೆಗಳು ತಂದು ಎಂತೆಂಥದ್ದೋ ಮಾಡ್ತಿದ್ದಾರೆ. ತಿಂದು ಬಿಟ್ಟು ಹೆಚ್ಚು ಕಡಿಮೆ ಎಂಥದ್ದಾಗಿದೆ ಗೊತ್ತಾ, 4 ಜನ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಅದರಿಂದ ಇಂಥ ಕೆಲಸಗಳೇ ನೀವು ಮಾಡ್ಕೊಳ್ಳೋದು, ಇಂಥ ರೀಲ್ಸ್ಗಳು ಹಿಂದ್ಗಡೆ ಹೋಗೋದು, ಇಂಥ ಬುರುಡೆ ಮಾತುಗಳು ಹಿಂದ್ಗಡೆ ಹೋಗೋದು. ದಯಮಾಡಿ ಹೊರಗಡೆ ಬನ್ನಿ ಅಮ್ಮಂದಿರ, ಯಾರಾದ್ರೂ ಸರಿ, ಇಂಥ ಕೆಲ್ಸಗಳಿಗೆ ಹೋಗ್ಬೇಡಿ, ಇಂಥದ್ದು ನೋಡಬೇಡಿ. ಬನ್ನಿ. ಶ್ರವಣ ನಕ್ಷತ್ರ, ಸಪ್ತಮಿ ತಿಥಿ, ಶನಿವಾರ. ವಾಹ್, ಬ್ಯೂಟಿಫುಲ್. ಶನಿವಾರವೇ ಶ್ರವಣ ನಕ್ಷತ್ರ, ಸಪ್ತಮಿ 3 ಬಂದಿದೆ. ಇವತ್ತು ಶನಿ ಬೇರೆ ಬುಧನ್ ಸಾಲದಲ್ಲಿ ಮೂವ್ ಆಗ್ತಿದ್ದಾನೆ. ಇನ್ನೊಂದು 5-6 ದಿನದಲ್ಲಿ 17ನೇ ತಾರೀಕು ರೇವತಿ ನಕ್ಷತ್ರ ಭಾವಕ್ಕೆ. ಸೊ ಡೂ ಒನ್ ಥಿಂಗ್. ಒಂದು ಪಾತ್ರೆ ತುಂಬ ಅಕ್ಕಿ ತಗೊಳ್ಳಿ, ಒಂದು ಅಚ್ಚು ಬೆಲ್ಲ, ಒಂದು ಬಟ್ಲು ಕೊಬ್ಬರಿ, ಒಂದಿಷ್ಟು ಎಳ್ಳು ತಗೊಳ್ಳಿ. ಆಗುತ್ತಾ ಒಂದಿಷ್ಟೇ ತುಪ್ಪ ತಗೊಂಡು ಮನೆ ದೇವರಿಗೆ ಒಂದು ನೈವೇದ್ಯಕ್ಕೆ ಇಡಿ. ಅಮ್ಮಮ್ಮ ಅನ್ನಿಸ್ಬಿಟ್ಟಿದೆ. ಅದರಲ್ಲೂ ಈ ಡ್ರೈವರ್ಸು, ಕೃಷಿಕರು, ಇಲ್ಲಪ್ಪ ಸಾಮಾನ್ಯ ಮನುಷ್ಯನ ಪರವಾಗಿ ಕೈ ಬಿಟ್ಬಿಟ್ಟಿದಾರಪ್ಪ. ಯಾರಾದರೂ ಡ್ರೈವರ್ಗಳು, ಟ್ಯಾಕ್ಸಿಗಳು ಅನ್ನ ಕಟ್ಟಲಿಕ್ಕೆ ಕಡಿಮೆ ಅಂದರೂ ಒಂದು 10 ಲಕ್ಷ ಜನ, ಕಡಿಮೆ ಅಂದರೂ ಒಂದು 5 ಲಕ್ಷ ಜನ ಟ್ಯಾಕ್ಸಿ, ಆಟೋ, ರ್ಯಾಪಿಡೋ, ಬೈಕಲ್ಲಿ 10 ಲಕ್ಷ ಜನ ಇದ್ದಾರೆ. ಅವರು ನಂಬ್ಕೊಂಡು 5 ಜನ ಅನ್ನ ತಿಂತಿದ್ದಾರೆ. ಯಾರೂ ಇಲ್ಲಪ್ಪ. ಬೆಲೆ ಇನ್ನೊಂದು ಎಲ್ಲೋಗ್ತಾನೆ ಅವನು. ಹಾಗೆ ಕೃಷಿಕರಿಗೂ ಅಷ್ಟೆ. ಅದಕ್ಕೊಂದು 0% ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು 1 ಲಕ್ಷ ಕೋಟಿ ಹಾಕ್ಬಿಟ್ಟು ಮಾಡ್ಬೋದಲ್ವಾ? ಏನೇನಕ್ಕೂ ಮಾಡ್ತಿರಲ್ವಾ? ಅದಕ್ಕೊಂದು ಬೇರೆ ಸಿಸ್ಟಮ್ ಮಾಡ್ಬೋದಲ್ವಾ? ನಮ್ಮ ಕೃಷಿಕರ ಬಗ್ಗೆ ಯಾರಾದ್ರೂ ಮಾತಾಡ್ತಿದಾರ? ಈ 2 ಜನ. ಬಿಟ್ರೆ 3ನೇದು ಕಾರ್ಮಿಕ ವಲಯ. ನಾರ್ಮಲ್ ಒಂದು ಹೋಟೆಲ್ ಕಾರ್ಮಿಕ ಇರ್ಬೋದು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಗಾರ್ಮೆಂಟ್ಸ್ ಅವರು, ಯಾರಾದ್ರೂ ಅವ್ರ ಬಗ್ಗೆ ಮಾತಾಡೋ, ತಿಂದಿಯಾ, ಒಂದೊಳ್ಳೆ ಬಟ್ಟೆ ಹಾಕಿದೀಯಾ, ಅವನೆಲ್ಲಿ ನೋಡಿ ಅವನು ಬೀದಿ ಬದಿ ಒಂದು ಪುಟ್ಟ ಅಂಗಡಿ ಇಟ್ಕೊಂಡಿರೋನ್ ಕತೆ ಏನು, ಒಂದು ಪುಟ್ಟ ಮೆಸ್ ಇಟ್ಕೊಂಡಿರೋನ್ ಕತೆ ಏನು, ಅಲ್ಲೇನೋ ತಿಂಡಿ ಮಾರ್ಕೋತಾನೆ ಅವನ ಕತೆ. ಇದೆಲ್ಲ ಗಮನಿಸಿ ನೋಡಿ. ಯಾರೂ ಇಲ್ಲಪ್ಪ, ಅವ್ರ ಬಗ್ಗೆ ಕೆಲವರು ಇಲ್ಲವೇ ಇಲ್ಲಪ್ಪ. ಬಡವ ಬದುಕಬಾರದು, ಬಡವ ಇನ್ನಷ್ಟು ಭಿಕ್ಷುಕ ಆಗ್ಬೇಕು. ನೇಳಾರ ಸ್ವಾಭಿಮಾನಿಯಪ್ಪ. ಮಧ್ಯಮ ವರ್ಗ ಅವನ ಸ್ವಾಭಿಮಾನ ಏನೋ ಒಂದು ಪುಟ್ಟುಗೂಡು ಮೇಲೆ ಸುಮ್ಮನೆ ವೈಟ್ ಬಟ್ಟೆ ಹಾಕೊಂಡು ಓಡಾಡ್ತಿದಾರಪ್ಪ. ಅದು ನನ್ನ ರೈತ ಇರ್ಬೋದು, ಯಾವ ಹಳ್ಳಿಗೆ ಹೋಗಿ ಅವನಿಗೊಂದೇ ಒಂದು ಗೊತ್ತಿರೋದು, ಬೆಳೆ ತೆಗಿ. ಹೋದ್ರೂ ಇನ್ನೊಂದು ಆ ಭೂಮಿ ತಾಯಿಯ ಮೇಲೆ ನಂಬಿಕೆ, ಇನ್ನೊಂದು ಬೆಳೆ ಇಡು.
ಅದಕ್ಕೊಂದು ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್. ಏನೇನೋ AI ಬಂದಿದೆಯಲ್ಲ, ಸರ್ಕಾರ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪ್ರೋಟೋಕಾಲ್ ಹಾಕಿ ಒಂದು ಟೀಮ್ ಮಾಡಿ, ಇರೋದೊಂದು 30 ಡಿಸ್ಟಿಕ್ ಇದೆ. ಪ್ರತಿ ಡಿಸ್ಟಿಕಲ್ಲಿ ಎಷ್ಟು ರೈತರಿದ್ದಾರೆ, ಎಷ್ಟು ಕೃಷಿ ಜಮೀನಿದೆ, ಸೊ ಎಷ್ಟು ಕೃಷಿಕರಿದ್ದಾರೆ, ಎಲ್ಲೆಲ್ಲಿ ರಿಸರ್ವೇರಿಯರ್ಸ್ ಇದೆ, ಬಿಸಿಲುಗಾಲ, ಏನು ಮಾಡ್ಕೋತಿಲ್ಲ ಇರೋ. ಬೆಳಗ್ಗೆ ಎದ್ರೆ ಅವ್ರು ಕುಳಿತುಕೊಳ್ಳೋದು ಲೂಟಿ ಮಾಡೋಕೆ ಏನು ರಿಂಗ್ ರೋಡ್ ಮಾಡ್ಬೇಕು. ರಿಂಗ್ ರೋಡ್ ಬಂತು ಅಂದ್ರೆ ಲೂಟಿಗೆ ರೆಡಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಒಂದು ಏರ್ಪೋರ್ಟ್ ಬರುತ್ತೆ ಅಂದ್ರೆ ಲೂಟಿಗೆ ರೆಡಿ ಆಗ್ಬಿಟ್ಟಿರುತ್ತೆ. ಮೊದಲೇ ಅವ್ರು ಡೀಲ್ ಮಾಡ್ಕೊಬಿಟ್ಟಿರ್ತಾರೆ. ನಿಮಗೆ ನಿಮಗೆ ಗೊತ್ತಿಲ್ಲ, ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಕುಳಿತುಕೊಂಡು ಚರ್ಚೆ ಮಾಡೋದೇ ಆಕೆ. ಅವ್ರೊಂದು ಸ್ಕೀಮ್ ತಂದಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ದುಡ್ಡು ಮಾಡೋಕೆ ರೆಡಿ ಆಗಿದ್ದಾರೆ. 40%, 50%, ಇಲ್ಲ 100%. ಅದರಲ್ಲಿ ಏನೇನೋ ಬಿಟ್ಟಿ ಬಾಗಿಗಳ ಹೆಸರು ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಇವೆಲ್ಲ ಆಗೋ ಮಾತಲ್ಲಪ್ಪ. ಅಲ್ಲೂ ಕೂಡ 4 ಲಕ್ಷ ಕೋಟಿ ಅಲ್ಲಿ ಬಜೆಟ್, 4,35,000 ಕೋಟಿ 2025ರಲ್ಲಿ. ಈಗ ಆತ ಎಷ್ಟು ದುಡ್ಡು ಕೊಡಬೇಕು ಗೊತ್ತಾ? ಆ ಬೆಳ್ಳಿ ಅಂತೆ, ಬಂಗಾರ ಅಂತೆ, ಎಜುಕೇಶನ್ ಅಂತೆ, 3,000 ಅಂತೆ, 2,500 ಅಂತೆ, ಏನೇನೋ ಕಥೆಗಳು. ಸುಮ್ಮನೆ ಅಲ್ಲ, ಬಾಯಿಗೆ ಬಂದಿದ್ದು ಒಂದು ಪ್ರೊಪಗೊಂಡ ಇಲ್ಲ, ಇನ್ನೊಂದಿಲ್ಲ, ಏನು ಹಾಗೆ ಅನ್ಕೋಬೇಡಿ ನೀವು. ಮುಖ್ಯವಾಗಿ ಇರೋ ಸಂಪನ್ಮೂಲಗಳನ್ನ ಏನೋಪ್ಪ, ಅದರಿಂದ ನಮ್ಮ ಸುತ್ತಮುತ್ತ ನೀವುಗಳು ಬೇಯ್ತಿದ್ದೀರಿ. ಆ ಅನ್ನಪ್ರಭು ಕಲೋ ವೆಂಕಟನಾಥಾಯ ಅಂತ ಹೇಳ್ತಾವೆ. ಕಲಿಯುಗಕ್ಕೆ ಪೂರ್ಣ ರಕ್ಷಕ ವೆಂಕಟನಾಥ ಶ್ರೀನಿವಾಸ, ಆತನ ಹೆಸರನ್ನು ನೆನೆಸ್ಕೊಂಡು ಮನೆಯಲ್ಲಿರೋರೆಲ್ಲ ಒಂದು ಪಾತ್ರೆ ಇಟ್ಟು, ಎಲ್ರು ಯಾರ್ಯಾರು ಇದ್ದೀರೋ ಇವತ್ತು ಸಂಜೆಗೆ ಬಂದ್ ಮಾಡಿದ್ರು ಸರಿ, ಒಂದು 8 ಹಿಡಿ ಅಕ್ಕಿ ಹಾಕಿ. 5 ಜನ ನೀವೊಬ್ಬರೇ ಇದ್ದೀರಿ, ಇಲ್ಲಿ ಎಲ್ಲರೂ ಊರಲ್ಲಿದ್ದಾರೆ, ನೀವು ಮಾಡಿ. 4 ಜನ 5 ಜನರ ಹೆಸರಿನಲ್ಲಿ ಆ ಒಂದು 8 ಹಿಡಿ ಅಕ್ಕಿ, ಒಂದು ಅಚ್ಚು ಬೆಲ್ಲ, ಒಂದು ಕೊಬ್ಬರಿ, ಒಂದಿಷ್ಟೇ 100 ಗ್ರಾಮ್ ತುಪ್ಪ, ಒಂದು 100 ಗ್ರಾಮ್ ಎಳ್ಳು ಎಷ್ಟು ತಗೊಂಡು, ಸ್ವಾಮಿ ನೀನೇ ನೋಡ್ಕೊ, ಧರ್ಮ ನ್ಯಾಯ ನಿನಗೇ ಗೊತ್ತಿದೆ, ನಮ್ಮನ್ನು ಕಾಪಾಡೋನ್ ಭಗವಂತನೊಬ್ಬನೇ ನೆನಪಿಟ್ಟುಕೊಳ್ಳಿ ಮಕ್ಕಳು. ನೋಡಿ, ಒಬ್ಬ ಪಾನಿಪುರಿ ಹುಡುಗ, ತಂದೆಗೆ ಬ್ಯಾಕ್ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ಯಾರ ಸಹಾಯ ಇಲ್ಲ. ದಿನಾ 3 ಅವರ್ ಅಪ್ಪನಿಗೆ ಪಾನಿಪುರಿಗೆ ಸಹಾಯ ಮಾಡಕ್ ಬರ್ತಾನೆ. ವ್ಯವಸ್ಥೆ ಇಲ್ಲ, ಎಲ್ಲೋ ದುರುಕ್ಕೋಗಿ ಅಭ್ಯಾಸ ಮಾಡಬೇಕು, ಎಲ್ಲೋ ಒಂದು ಹುಚ್ಚು ಹೋಗ್ತಾನೆ. ಆ ಹುಚ್ಚು ನಂಬ್ತಾನೆ. ಇವತ್ತು ಇಂಡಿಯಾ ಓಪನರ್ ಯಶಸ್ವಿ ಜೈಸ್ವಾಲ್, ಸುಮ್ಮನೆ ಗುರುಗಳೇ, ಗವಾಸ್ಕರ್ ಗಾಡ್ ಆಫ್ ಕ್ರಿಕೆಟ್, ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್. ಅಲ್ಲಿ ನೋಡಿ, ಅವ್ರ ಹತ್ರ ವ್ಯವಸ್ಥೆ ಇಲ್ಲಿ, ಆ ಸಿಸ್ಟಮ್ ಇಲ್ಲವಾ, ಏನಿಲ್ಲ ಅಲ್ಲಿ. ರೋಹನ್ ಗವಾಸ್ಕರ್ ಅಂದ್ರೆ ಯಾರಾದ್ರೂ ಕೇಳಿದ್ದೀರಾ? ಸುನಿಲ್ ಗವಾಸ್ಕರ್ ಮಗನ ಹೆಸರು ರೋಹನ್ ಗವಾಸ್ಕರ್, ಕೇಳಿದ್ದೀರಾ? ಏನಿಲ್ಲ. ಈಗಲೂ ಅಜ್ಜ ಏನ್ ಫಿಟ್ ಇದ್ದಾನೆ ಗೊತ್ತಾ? ಈಗಲೂ ವರ್ಷಕ್ಕೆ ಒಂದು ಕಡಿಮೆ ಅಂದ್ರೂ 10 ಕೋಟಿ ದುಡ್ಡು ಬರುತ್ತೆ. ಕಾಮೆಂಟ್ರಿ ಇನ್ನೊಂದು ಅಂತ 70ನೇ ವಯಸ್ಸಿನಲ್ಲೂ ಮಾಸ್ಟರ್ ಮ್ಯಾನ್. ಅದು ಗಾಡ್ ಆಫ್ ಕ್ರಿಕೆಟ್, ಲೆಜೆಂಡ್, ಫಸ್ಟ್ ಮ್ಯಾನ್ ಟು ಕ್ರಾಸ್ 10,000 ರನ್ಸ್. 10,000 ರನ್ಸ್. ತೆಂಡೂಲ್ಕರ್ ಬಗ್ಗೆ ಮಾತೇ ಇಲ್ಲ ಬಿಡಿ. ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥ ಗಾಡ್ ಆಫ್ ಕ್ರಿಕೆಟ್. ಅವನ ಮಗ ಅರ್ಜುನ್ ತೆಂಡೂಲ್ಕರ್ 10 लाख को लिया जी, फिर भी टीम में नहीं है जी. ಹೇಳಿ, ಅಲ್ಲೇನು ವ್ಯವಸ್ಥೆ? ಹೆಂಗೆ ಯಶಸ್ವಿ ಜೈಸ್ವಾಲ್ಗೆ ಆ ಥರ ಸಿಕ್ಬಿಡ್ತು? ಪಾನಿಪುರಿ ಜಿ, ಪಾನಿಪುರಿ ಅಂಗಡಿನಲ್ಲಿ ಏನು ಆದಾಯ ಇರುತ್ತೆ, ಎಂಥ ಸ್ಥಿತಿ ಯೋಚನೆ ಮಾಡಿ. ಚಿನ್ನದ ಬ್ಯಾಟ್ ಮಾಡಿಸ್ಕೊಡ್ಬಲ್ರು ಇವರು. ದಿನಕ್ಕೆ 10 ರೂಪಾಯಿ ಪ್ರೋಟೀನ್ ತಿನ್ನೋಕ್ಕೂ ಕೂಡ ಶಕ್ತಿ ಇಲ್ಲದ ಹುಡುಗ ಇವತ್ತು ನಂಬರ್ 1 ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದು ನಿಲ್ತಾನೆ ಅಂದ್ರೆ ಯೋಚನೆ ಮಾಡಿ ನೋಡಿ, ಯಾರದ ಆಸಕ್ತಿ. ಅವನ ಪರಿಶ್ರಮ, ಅವನಿಗೆ ಮೀರಿದ ಪರಿಶ್ರಮ ನಮ್ಮ KL ರಾಹುಲ್ ಅಲ್ಲೂ ಇದೆ, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಇದ್ದಾರೆ. ದೈವಂ ನೆನ್ಪಿಟ್ಕೊಳ್ಳಿ, ದೈವಂ. ದೈವ ಸಾಕ್ಷಾತ್ಕಾರ ಇಲ್ಲದೆ ಏನೂ ನಡೆಯಲ್ಲ. ದೈವವೇ ನಿಲ್ಲಬೇಕು. ಭಗವಾನ್ ಕೆ ಪೀछे जाओ, किसी और के पीछे मत जाओ. ये धोखे है ये सब कुछ. ನೀವು ಇದನ್ನೆಲ್ಲ ನಂಬ್ಕೊಂಡು ಇನ್ನೊಂದು ಅವೆಲ್ಲ ಅದನ್ನೇ ಹೇಳುದು. ಆ ಅದೃಷ್ಟ ಅನ್ನೋದೇ ಭಗವಂತ. ಅದು ಇಷ್ಟಪಟ್ಟು ಕೊಡುವುದೇ ಅದೃಷ್ಟ. ಅದರ ಹೆಸರೇ, ಇನ್ನೊಂದು ಹೆಸರೇ ಭಗವಂತ. ಅಂದ್ರೆ ನೋಡಿದ್ರಲ್ಲ, PhD ಮಟ್ಟದ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ
ಟೀಚ್ ಮಾಡ್ತಿದ್ದಂಥ ಒಬ್ಬ ಪ್ರೊಫೆಸರ್ ಪೆನ್ಷನ್ ಕೂಡ ಇಲ್ಲ, ನಡು ರಸ್ತೆನಲ್ಲಿ ಒಂದು ದೇವಸ್ಥಾನದ ಹತ್ರ. ಯೋಚನೆ ಮಾಡಿ ನೋಡಿ. ಆಮೇಲೆ ಯಾರೋ ವಿಡಿಯೋ ವೈರಲ್ ಆಗುತ್ತೆ, ಕರ್ಕೊಂಡು ಹೋಗ್ತಾರೆ. ಲೆಟ್ ಇಟ್ ಹ್ಯಾಪನ್, ಆ ಮನುಷ್ಯನನ್ನ ಕಾಪಾಡಲಿ. ಎಲ್ಲೋ ಇರಬೇಕಾದವರು ಎಲ್ಲೋ ನಿಲ್ಲಿಸುತ್ತಿದೆ. ಎಷ್ಟೆಷ್ಟೋ ಜನ ಅವರಿಂದ ಬೆಳೆದಿರ್ತಕ್ಕಂಥವ್ರು. ಸೊ ಮನೆಯಲ್ಲ ಲಕ್ಷಾಂತರ ವಿಜ್ಞಾನಿಗಳಿದ್ದಾರೆ. ಎಲ್ಲರ ನಡುವೆ ಒಬ್ಬನ್ನ ಆಯ್ಕೆ ಮಾಡುತ್ತೆ, ರಾಷ್ಟ್ರಪತಿ ಮಟ್ಟಕ್ಕೂ ಕರ್ಕೊಂಡು ಬರುತ್ತೆ. ಅಬ್ದುಲ್ ಕಲಾಂ, ಮೇರಾ ಅಬ್ದುಲ್ ಕಲಾಂ, ಮೇರಾ ಅಬ್ದುಲ್ ಕಲಾಂ ಅಂತ ಗರ್ವವಾಗಿ ಹೇಳ್ತಾನೆ. ನಮ್ಮ ಅಲ್ಲ, ನನಗ್ ಮಾತ್ರ ಗೊತ್ತಿದೆ ಅದು. ಕೆಲವೊಂದು ಹೇಳೋ ಆಗಿಲ್ಲ ರಹಸ್ಯಗಳು. ನಮಗೂ ರಾಹು ಇದೆ ಅಲ್ವಾ, ಹೇಳಲ್ಲ. ಅದಾಗಿಯೇ ಇರಲಿ. ಕರ್ಕೊಂಡು ಬಂದವನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ, ಚೀಫ್ ಸೈಂಟಿಸ್ಟ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಮೋಸ್ಟ್ ರೆಸ್ಪೆಕ್ಟ್ ಪರ್ಸನ್ ಆಫ್ ಇಂಡಿಯಾ, ಅವ್ನು ಕರ್ಕೊಂಡು ಬರ್ಲಿಕ್ಕೆ ಡು ಯು ಥಿಂಕ್ ದಟ್ ಅದಕ್ಕೆ ಅವರು ಭಗವದ್ಗೀತೆಯ ಒಂದು ಶ್ಲೋಕ ಯಾವಾಗ್ಲೂ ಹೇಳೋರು, ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ. ಪುಣ್ಯಾತ್ಮ. ಮನೇಲೂ ಅವ್ರದ್ದೊಂದು ಫೋಟೋ ಇರ್ಬೇಕು. ಅವ್ರು ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ನಿನ್ ಕರ್ಮ ಮಾಡ್ಕೊಂಡೋಗಿ ನಿನ್ ಕೆಲಸ. ಎ ನಾಟಿ ಬಾಯ್. ಅವ್ರು ಖುಷಿ ಆಗ್ಬಿಟ್ರೆ ಹೇಳ್ತಿದ್ರು ಎ ನಾಟಿ ಬಾಯ್ ಅಂತ ಹೇಳ್ಬಿಟ್ಟು. ಜೆಂಟಲ್ಮ್ಯಾನ್ ಗೊತ್ತಿಲ್ಲ ಅಷ್ಟೇ, ಅದೊಂದಿದೆ. ಅದರಿಂದ ದೈವಂ ನನ್ನ ಮಾತು ಕೇಳಿ. ಯಾರ್ಯಾರೋ ಮೂರ್ಖರನ್ನೆಲ್ಲ ನಂಬ್ಕೊಂಡು ಏನೇನೋ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ನಂಬಬೇಡಿ. ನನ್ನ ಮಾತು ಕೇಳಿ. ನೀವು ಇವತ್ತು ಅದನ್ನು ಮಾಡಿ. ಇವತ್ತು ಸಪ್ತಮಿ, ಶನಿವಾರ, ಮುಖ್ಯವಾಗಿ ವಿಶೇಷವಾಗಿ ಶ್ರವಣಂ ತಿರುವೋಣಂ ನಕ್ಷತ್ರ. ಭಗವಂತನ ನಂಬಿಟ್ಟು ಆ ಪಾತ್ರೆ, ಒಂದು ಸ್ಟೀಲ್ ಪಾತ್ರೆ ಇಟ್ಟು ಎಲ್ಲ ಹಾಕಿ, ಪಾತ್ರೆ ಸಮೇತ ಯಾರಿಗಾದ್ರೂ ಬಡವರಿಗೆ ದಾನ ಮಾಡಿ. ಯಾರೋ ಒಬ್ಬ ಸೆಕ್ಯೂರಿಟಿ, ಯಾರೋ ಒಬ್ಬ ಕೂಲಿ ಕೆಲಸದವ, ಯಾರೋ ಒಬ್ಬ ರಸ್ತೆಯಲ್ಲಿ ನಿಂತಿದ್ದಾನೋ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ತಗೊಳಪ್ಪ ಅಂತ. ಅದ್ರಲ್ಲಿ ಆಗುತ್ತಾ ಒಂದು 16 ರೂಪಾಯಿ ಇಟ್ಬಿಡಿ. ಹಿಂಗೂ ಸಿಹಿ ಇಟ್ಟಿದ್ದೀರಿ, ಕೊಬ್ಬರಿ ಇಟ್ಟಿದ್ದೀರಿ, ಅಕ್ಕಿ ಇಟ್ಟಿದ್ದೀರಿ, ಮನೆಯವ್ರ ಹೆಸರಿನಲ್ಲಿ ಎಲ್ಲರೂ 8 ಹಿಡಿ. ಮಾಡಿ ನನ್ನ ಮಾತು ಕೇಳಿ. ಸಂಜೆ ಆದರೂ ಸರಿ, ತೊಂದರೆ ಇಲ್ಲ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮೇಷರಾಶಿ. ಸುಖವನ್ನ ಚಂದ್ರನಿಂದಲೇ ನೋಡೋದು. ನಾವು ಸುಖವಾಗಿದ್ದೇವೆ, ತೃಪ್ತಿಯಾಗಿದ್ದೇವೆ, ಮನಸ್ಸು ಶಾಂತವಾಗಿದ್ದೇನೆ. ಏನು ಮಾಡೋದು, ಮನಸ್ಸು ಶಾಂತಿ ಇಲ್ಲ. ಸೊ ಇವತ್ತಂಥದ್ದೊಂದು ತೃಪ್ತ ಭಾವ, ವೃತ್ತಿ, ಉದ್ಯೋಗ, ಕುಟುಂಬ, ಮನೆ, ಬ್ಯೂಟಿಫುಲ್. ವೃಷಭ ರಾಶಿ. ಹೀಗೆ ಹಿರಿಯರ ಆಶೀರ್ವಾದ ದೊರಕುತ್ತೆ. ಹಿರಿಯರ ಮಾತು ಕೇಳಿ, ಹಿರಿಯರ ಗೈಡೆನ್ಸ್ ಅಲ್ಲಿ ಹೋಗಿ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಒಂದು ಮಾತು ನಾನು ಯಾವಾಗಲೂ ನನ್ನ ಆತ್ಮೀಯರ ಜೊತೆ ಮಾತನಾಡುವಾಗ ಹೇಳ್ತಿರ್ತಾನೆ. ನನ್ನ ಆಕೆ ಕೂಡ ನನಗೆ ಗೊತ್ತಿಲ್ಲ ನಾನು ಏನು ಓದ್ಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಮಗು ಕೇಳಿದಾಗ ನಾನು ಆಗಾಗ ಹೇಳ್ತಿರ್ತೆ, ನೋಡಮ್ಮ ನಾನು ತುಂಬ ಓದ್ಕೊಂಡಿದ್ದೇನೆ, ನನ್ನ ಧರ್ಮಪತ್ನಿ ಅಮ್ಮ ಇದೆಯಲ್ಲ ತುಂಬ ತಿಳ್ಕೊಂಡಿದ್ದಾಳೆ. ಸತ್ಯ, ಅವಳು ತುಂಬ ತಿಳ್ಕೊಂಡಿದ್ದಾಳೆ. ಎಷ್ಟು ತೂಕವಾಗಿ ಮಾತಾಡ್ತಾಳೆ ಗೊತ್ತಾ? ನನಗೆ ಬರೋದೇ ಇಲ್ಲ. ಅರ್ಧ ತುಂಬಿರೋ ಮಡಿಕೆ ಹಂಗೆ ಆಡೋದು. ಹಾಗಾಗಿ ಹೇಳ್ತಿರ್ತಾನೆ ಮನೆ ಮಕ್ಕಳಿಗೆ, ಮಮ್ಮ ಎಷ್ಟು ಓದ್ಕೊಂಡಿದ್ದೀ? ಚಿಕ್ಕಪ್ಪ, ದೊಡ್ಡಪ್ಪ, ಏನೋ ಓದ್ಕೊಂಡಿದ್ದೀನಿ ಅಂತಾರೆ. ನಿಮ್ಮ ಅತ್ತೆ ಇದೆಯಲ್ಲ, ನಿಮ್ ದೊಡ್ಡಮ್ಮ ತುಂಬಾ ತಿಳ್ಕೊಂಡಿದ್ದ. ನಿಜವಾಗ್ಲು ಹೇಳ್ತಾನೆ, ದಟ್ಸ್ ಎನಫ್. ನಿಮ್ಮ ಹಿರಿಯರು ತಿಳ್ಕೊಂಡಿರೋಷ್ಟು ನಾವು ಓದ್ಕೊಂಡಿಲ್ಲ ಮಕ್ಕಳೇ. ಏನ್ ಮಾಡ್ಬೇಕು ಅದು ಒಂದ್ಸಲಿ ಕೇಳಿ ನೋಡಿ. ಏನ್ ಮಾಡೋಣ, 40 ಆದ್ಮೇಲೆ 50 ಆದ್ಮೇಲೆ ಬುದ್ಧಿ ಎಲ್ಲ ಈಗ ನೆನ್ಪಿಟ್ಕೊಳ್ಳಿ. ನೀವು ಜನರೇಷನ್ ಜಿ. ನಿಮ್ಮ ವೇಗ, ನಿಮ್ಮ ಆಲೋಚನೆ ಏನಕ್ಕೆ ಈ ತರ ಫೋರ್ಸಲ್ಲಿ ಹೋಗ್ತಿದ್ದಾನೆ ಗೊತ್ತಾ? ಈಗ ಇನ್ನೂ ಡಬಲ್ ತ್ರಿಬಲ್ ಫೋರ್ಸಲ್ಲಿ ಹೋಗ್ತಾನೆ. ಈಗ ಶನಿ ಬುಧನ್ ನಕ್ಷತ್ರಕ್ಕೆ ಬಂದಾಗ ಹೊಸ ಹೊಸ ಆವಿಷ್ಕಾರಗಳು ನಡೀತವೆ. ಅದನ್ನ ಹೇಳ್ತಾನೆ. ನೀವು ಅಂಥವ್ರು ಸ್ವಲ್ಪ ಇದನ್ನ ಇಟ್ಕೊಳ್ಳಿ ಪಕ್ಕದಲ್ಲಿ. ಒಂದ್ ಸಣ್ಣ ತುಪ್ಪ ಹಾಕೊಂಡು ತಿಂದ್ರೆ ಏನ್ ಪ್ರಯೋಜನ ಅಂತ ಹೇಳ್ಕೊಡ್ತಾರೆ. ಇನ್ಸ್ಟೆಂಟ್ ಪಿಜ್ಜಾ, ಬರ್ಗರ್ ಏನ್ ಡ್ಯಾಮೇಜ್ ಮಾಡುತ್ತೆ ಅಂತನೂ ಹಿರಿಯರು ಹೇಳ್ಕೊಡ್ತಾರೆ. ವೃಷಭಂ, ಹಿರಿಯರ ಮಾರ್ಗದರ್ಶನ. ಮಿಥುನಂ, ಎಲ್ಲೋ ಒಂದ್ ಸಣ್ಣ ತೊಳಲಾಟ, ಕಳೆದೋಗ್ಬಿಟ್ಟಿದ್ದೀರಿ ಕ್ರೌಡಲ್ಲಿ. ನಿಜವೇ, ಹೌದಪ್ಪ. ನೋಡಿದಿರಿ ಕೆಟ್ಟ ದಿನಗಳನ್ನ. ಖಂಡಿತ ನನಗೆ ಗೊತ್ತಿದೆ ಮಿಥುನ್ ರಾಶಿಯವರಲ್ಲ ಯಾರು ತುಂಬಾ
ಕೆಟ್ಟದ್ದನ್ನ ನೋಡಿದಾರೋ, ಅನುಭವಿಸಿದಾರೋ ಅವ್ರ ಜೀವನದಲ್ಲಿ ಇನ್ನೊಬ್ರು ಕೆಟ್ಟದ್ ಮಾಡಕ್ ಹೋಗಲ್ಲ. ವೆರಿ ರೇರ್. ಅವನ್ಯಾರಪ್ಪ ಹಾಕಂಡಿ ತುಂಬಾ ಹೊಟ್ಟೆ ತುಂಬಿದವ್ರೆ ಮಾಡೋದು. ಮಿಥುನ್ ರಾಶಿ ಇವತ್ತು ಆ ಥರದೊಂದು ಭಾವ. ನಾನು ಯಾರಿಗೆ ಏನ್ ಮಾಡಿದ್ದೆ ಗುರುಗಳೇ, ಪರವಾಗಿಲ್ಲ, ನೀವು ಎದ್ ನಿಲ್ತೀರಿ, ಸುಮ್ಮನೆ ಇದ್ದು ಬಿಡಿ. ನಿಮ್ಮವ್ರ ಬಳಿ ಒಂದು ಸಾರಿ, ವೃತ್ತಿಯಲ್ಲಿ ಒಂದು ಸಾರಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ವಿಪರೀತ ಉಷ್ಣ ಬಾಧೆ, ಮೈಗ್ರೇನು, ಸೈನಸ್ಸು, ಇನ್ಫೆಕ್ಷನ್, ಅಲರ್ಜಿ ಈ ಥರದ್ದು ಆಗ್ತಕ್ಕಂಥದ್ದು ಜಾಗರೂಕತೆ. ಒಂದು ಅಭ್ಯಂಗ ಸ್ನಾನ ಮಾಡ್ಕೊಳ್ಳಿ. ನಾ ಹೇಳಿದಾಗ ಇವತ್ತು ಆ ದಾನ ಮಾಡ್ಕೊಳ್ಳಿ. ಅಕ್ಕಿ ಪಾತ್ರೆ ಅದನ್ನ ಮಾಡ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಕರ್ಕಾಟಕ ರಾಶಿ ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ. ನಿಮ್ಮ ಮಾತು ಎಲ್ರು ಕೇಳ್ತಾರೆ, ನಿಮ್ ಗೈಡೆನ್ಸ್ ಎಲ್ರು ತಗೋತಾರೆ. ಫ್ಯಾಂಟಾಸ್ಟಿಕ್, ಡೋಂಟ್ ವರಿ, ಗೋ ವಿತ್ ದ ಫ್ಲೋ. ಏನೂ ಆಗಲ್ಲ. ಊಟ, ಬಟ್ಟೆ, ನೆಮ್ಮದಿಯ ದಿನ. ಇನ್ನು ವಿಶೇಷವಾಗಿ ಸಿಂಹರಾಶಿ 12ನೇ ಮನೆ 6ನೇ ಮನೇಲಿ ಇದ್ದಾಗ ಬಲ ಜಾಸ್ತಿ. ಒಂಥರ ಯಾವುದೋ ಒಂದು ಕಡೆ ಮನೆ ಹೀಗೊಂದು ತಂಪಾದಂಥದ್ದು. ಇನ್ನೊಂದು 2-3 ದಿನ ಇಸ್ ಮೂವಿಂಗ್. ಕುಜ ಬಂದ್ಬಿಡ್ತಾನೆ ಭಾಗ್ಯಕ್ಕೆ, ಡೋಂಟ್ ವರಿ. ಅದು ಕೂಡ ಒಂದು 18 ದಿನ ಇರುತ್ತೆ ತಳಮಳ. ಯಾಕಂದ್ರೆ ಕೇತು ನಕ್ಷತ್ರದಲ್ಲಿ ಇರ್ತಾನಲ್ವಾ, ಅಲ್ಲೊಂದು ಭಾರ, ಇನ್ನೊಂದು ಅಂತ. ಬಟ್ ಭರಣಿಗೆ ಬರ್ತಿದ್ದೆ ದಶಮಾಧಿಪತಿ ಸಾರ. ಸೊ ಅಷ್ಟರಲ್ಲಿ ಶುಕ್ರನು ಬದಲಾವಣೆ ಆಗಿರ್ತಾನೆ, ಗುರುವು ಒಂದು ಸಣ್ಣ ಬದಲಾವಣೆ ಆಗುತ್ತೆ. ಸೊ ಅದರಿಂದ ಏನು ಟೆನ್ಷನ್ ಮಾಡ್ಕೋಬೇಡಿ. ಇವತ್ತು ಶುಭ್ರವೇ, ಚೆನ್ನಾಗಿದೆ. ವೃತ್ತಿಪರವಾಗಿ ಒಂದು ಸರ್ಪ್ರೈಸ್ ನ್ಯೂಸ್ಗಳನ್ನ ಕೇಳ್ತೀರಿ, ಆತ್ಮೀಯರನ್ನ ಭೇಟಿ ಆಗ್ತೀರಿ. ಕನ್ಯಾ ರಾಶಿ ಲಾಭಾಧಿಪತಿ ಚಂದ್ರ ಪಂಚಮದಲ್ಲಿರೋದ್ರಿಂದ ಅದೊಂದು ಗೌರವ. ಲಕ್ಷ್ಮೀ ಸ್ಥಾನ 1, 5, 9 ಶುಭ ಗ್ರಹಗಳಿದ್ರೆ ಅದು ಲಕ್ಷ್ಮಿಯೇ. ಇವತ್ತು ಮಕ್ಕಳ ವಿಚಾರ, ಮನೆ ವಿಚಾರ, ಏನೋ ಒಂದು ಗೌರವ ಸಂಪಾದಿಸಿದ್ರೆ, ಹೆಸರು ಸಂಪಾದಿಸಿದ್ರೆ. ನೋಡಿ, ವಿದ್ಯೆ ಬೇರೆ, ಗೌರವ ಬೇರೆ. ಈಗ ನೋಡಿ, ಒಂದು ದೊಡ್ಡ ವಕೀಲರು ಇದ್ದಾರೆ, ಸಣ್ಣ ವಕೀಲರು ಇದ್ದಾರೆ. ಇವ್ರ ಹತ್ರ ಹೋದ್ರೆ 1000 ರೂಪಾಯಿ ಫೀಸು, ಇವ್ರ ಹತ್ರ 1 ಕೋಟಿ ರೂಪಾಯಿ ಕೂಡ ಇದೆ. ಗೌರವ ಸಂಪಾದಿಸಿದರೆ, ಹೆಸರು ಸಂಪಾದಿಸಿದರೆ, ಎಂತೆಂಥದ್ದು ಕೇಸುಗಳು, 30 ವರ್ಷ 40 ವರ್ಷ ಅನುಭವ, ನಿಂತು ಬಡದಾಡಿ ಗೆಲ್ಸ್ಕೊಟ್ಟಿದ್ದಾರೆ, ಲೂಪೋಲನ್ನ ಕಂಡಿಡ್ಕೊಂಡಿದ್ದಾರೆ. ದಟ್ ಇಸ್ ಒಂದು ದೊಡ್ಡ ಸೂಪರ್ ಸ್ಟಾರ್. 100 ಕೋಟಿ ಏನಕ್ಕೆ ಕೊಡ್ಬೇಕು? ಒಂದು ಸಣ್ಣ ಒಂದು ಇದು ಹೋದ್ರೆ ಯಾರು ತಗೊಳಲ್ಲ. ಇವತ್ತು ಕನ್ನಡ ಪಿಕ್ಚರ್ಗಳಂತೂ ಕೇಳಲೇಬೇಡಿ. ರಿಲೀಸ್ ಮಾಡೋಕೆ ಥಿಯೇಟರ್ಗಳಲ್ಲಿ ಗಾಬರಿ ಬಿತ್ಕೋಬಿಟ್ಟಿದ್ದಾರೆ, ಶೂಟ್ ಮಾಡೋಕೆ ಗಾಬರಿ ಬಿತ್ಕೋಬಿಟ್ಟಿದ್ದಾರೆ. ಹೆಂಗೋ ಮಾಡೋದು, ಕಲಾವಿದರು ಎಲ್ಲಿ ಹೋಗೋದು, ಅದನ್ನೇ ನೆಚ್ಕೊಂಡಿರೋರು, ಅದನ್ನೇ ಕನಸ್ಕೊಂಡಿರೋರು, ಆ ಆಸೆಲ್ ಬದುಕಿದವರು. ಯೋಚನೆ ಮಾಡಿ ನೋಡಿ, ಲಕ್ಷ್ಮೀ ಅನ್ನೋ ಒಂದಿದ್ದರೆ. ಸೊ ಟುಡೇ ಕನ್ಯಾ ರಾಶಿ ಬ್ಯೂಟಿಫುಲ್, ಚೆನ್ನಾಗಿದೆ. ಕಲಾವಿದರಾಗಿದ್ದೀರಿ ಅಂತೂ ಹೈನುಗಾರಿಕೆ, ತೋಟಗಾರಿಕೆ, ಮೇಕಪ್, ಬ್ಯೂಟಿ ಪಾರ್ಲರ್, ಫ್ಯಾಂಟಾಸ್ಟಿಕ್. ತುಲಾ ರಾಶಿ ದಶಮಾಧಿಪತಿ ಸುಖದಲ್ಲಿದ್ದಾನೆ, ಫ್ಯಾಂಟಾಸ್ಟಿಕ್. ವೃತ್ತಿ, ಉದ್ಯೋಗ, ಸಮಾಧಾನ. ನಿಮ್ಮ ಕೆಲಸನ ಯಾರಾದ್ರೂ ಗೌರವಿಸ್ತಾರೆ ನೋಡಿ. ಇವತ್ತು ಮಾತನಾಡಿ ನೋಡಿ, ನಿಮ್ಮ ಬಾಸ್ ಹತ್ರ, ನಿಮ್ಮ ಇನ್ಕ್ರಿಮೆಂಟ್ಗೋ, ಪೊಸಿಷನ್ಗೋ, ಪ್ರಮೋಷನ್ಸ್ಗೋ. ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಆಕಸ್ಮಿಕ ಡೋರ್ ಓಪನ್ ಆಗತಕ್ಕಂಥ ಒಂದು ದಿನ. ಹೆಜ್ಜೆ ಇಡಿ, ಯಾರು ಗೊತ್ತು, ಮಿನಿಸ್ಟ್ರಿ ಪೋಸ್ಟು ಬರ್ಬೋದು. ಗೋಯಡ್. ವೃಶ್ಚಿಕ ಹಾಲು ತುಂಬಿದ ಮನೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು ತುಂಬಿದಂತ ಮನೆ, ಚೆನ್ನಾಗಿದೆ. ಸೂಪರ್. ಏನ್ ಅಂದ್ಕೋತೀರಿ? ಇವತ್ತೇನಾದ್ರೂ ಒಂದು ಹಸು ಪೂಜೆ, ಗೋ ಪೂಜೆ ಮಾಡಿ, ಶ್ರೀನಿವಾಸರ ಕ್ಷೇತ್ರಕ್ಕೆ ಹೋಗಿ ಶ್ರೀನಿವಾಸರ ದರ್ಶನ ಮಾಡಿ. ಶ್ರವಣ ನಕ್ಷತ್ರ, ಚಂದ್ರ ಸ್ವಂತತನ ನಕ್ಷತ್ರದಲ್ಲಿ, ಶ್ರೀನಿವಾಸರ ನಕ್ಷತ್ರದಲ್ಲಿದ್ದಾನೆ. ಸೂಪರ್. ದುಡ್ಡು, ಕಾಸು, ಊಟ, ಬಟ್ಟೆ ವ್ಯವಸ್ಥೆಗೆ ಅತ್ಯದ್ಭುತವಾಗಿರ್ತಕ್ಕಂಥ ದಿನ. ಧನುಸು ರಾಶಿ ಅಷ್ಟಮಾಧಿಪತಿ ಚಂದ್ರ ಅಷ್ಟಮವನ್ನ ನೋಡ್ತಿರೋದ್ರಿಂದ ನಿಮ್ಮ ಮೇಲೆ ಯಾರ್ದೋ ಕಣ್ಣಿದೆ, ನಿಮ್ಮ ಹೆಸರ ಮೇಲೆ, ನಿಮ್ಮ ದುಡ್ಡಿನ ಮೇಲೆ. ಯಾರೋ ಬಂದು ನಿಮ್ಮ ಮನೇಲೇ ಇರ್ಬೋದು. ಮನೆ ನೋಡಿ, ಯಾರೋ ದೊಡ್ಡ ಪೊಲಿಟಿಷಿಯನ್ ಮನೆಯಲ್ಲಿ ಅನ್ನ ಇಟ್ಟು ಮನೆಗೆ ಕನ್ನ ಹಾಕ್ಬಿಟ್ಟಾರೆ. ಅರೆ ಮಕ್ಕಳೇ ಕದೀತಾರೆ. ನಮ್ಮ ಗುರುಗಳ ಮನೆಯಲ್ಲಿ ಮಾಡಬಾರ್ದೆಲ್ಲ ಕದ್ಬಿಟ್ಟವ್ರೆ. ಮಕ್ಕಳಿಂದಲೇ ಮಾನ ಹೋಯ್ತು, ಮರ್ಯಾದೆ ಹೋಯ್ತು. ಇದೆಲ್ಲ ನಾವು ಸಂಗಾತಿಯಿಂದ ಆಯ್ತು, ಹೆಂಡತಿಯಿಂದ ಆಯ್ತು, ಏನೇನೋ ಕೇಳ್ತಿದೀವಲ್ಲ ನೋಡಿ. ಅಂಥದ್ದೊಂದು ನಿಮ್ಮ ಮೇಲೆ ಅಲ್ಲೊಂದು ಉಂಟು ಎಚ್ಚರಿಕೆ. ದುರ್ಗಾ ಪೂಜಾ, ದುರ್ಗಾ ದರ್ಶನ, ದುರ್ಗಾ ಮಂತ್ರ ಜಪ. ಇವತ್ತು ಸಮಾಧಾನ, ದುಡುಕಬೇಡಿ. ಮಕರ ರಾಶಿ ಎಲ್ಲಿದ್ದವರು ಬಂದು ಸಹಾಯಕ್ಕೆ ನಿಲ್ತಾರೆ. ಇವತ್ತು
ಏನೋ ಒಂದು ಸಣ್ಣ ಸಹಾಯ ಅಂತ ಹೋಗಿದ್ದು 4-5 ಕಡೆ ನಮಗೆ ದಾರಿ ಬರ್ತಕ್ಕಂಥ ಒಂದು ಪ್ರಚೋದನೆ ಇವತ್ತು ವೃತ್ತಿಯಲ್ಲಿ ಚೆನ್ನಾಗಿದೆ, ತೃಪ್ತಿ ಇದೆ, ಫ್ಯಾಂಟಾಸ್ಟಿಕ್. ಇನ್ನು ಕುಂಭರಾಶಿ, ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ. ಚಂದ್ರ 12ನೇ ಮನೆ, 6ನೇ ಮನೆನೇ ನೋಡ್ತಿದ್ದಾನೆ. ಶತ್ರು ಇರ್ಬೋದು, ಮಲಗ್ಬಿಟ್ಟಿದ್ದಾನೆ 12ನೇ ಮನೆಯಲ್ಲಿ, ಓಡೋದ, ಅದನ್ನೇ ವಿಪರೀತ ರಾಜಯೋಗ ಅನ್ನೋದು, ಅದನ್ನೇ ನೋಡ್ತಿದ್ದಾನೆ ಫ್ಯಾಂಟಾಸ್ಟಿಕ್ ಆಗಿ. ಸೊ ಇಟ್ ಹ್ಯಾಸ್ ಟು ಹ್ಯಾಪನ್. ಇವತ್ತೊಂದು ಗುಡ್ ನ್ಯೂಸ್ ಕೇಳ್ತೀರಿ, ಸ್ವಲ್ಪ ಪರಿಶ್ರಮ ಇರುತ್ತೆ, ತಲೆ ಕೆಡ್ಸ್ಕೊತೀರಿ, ಒದ್ದಾಟ ಅನ್ಸುತ್ತೆ, ಬಟ್ ಯು ವಿಲ್ ಹ್ಯಾವ್ ಅ ವಂಡರ್ಫುಲ್ ಡೇ. ಮೀನ್ ರಾಶಿ ಕೇಳಲೇಬೇಡಿ ಇವತ್ತು. ಟಚ್ ವುಡ್ ಮೆಡಾಸ್ ಟಚ್ ಅಂತ, ಮುಟ್ಟಿದ್ದೆಲ್ಲ ಬಂಗಾರ. ಇವತ್ತು ನೋಡಿ, ಒಂದು ಅಗ್ರಿಮೆಂಟ್ ಮಾಡೋದು, ಮಾತುಕತೆ ಮಾಡೋದು, ಸ್ಥಿರವಾರ, ಶ್ರೀನಿವಾಸನ ವಾರ, ಶ್ರೀನಿವಾಸ ನಕ್ಷತ್ರ, ಸಪ್ತಮಿ. ಮೇನ್ ರಾಶಿಯವರು ಇವತ್ತು ಏನೆಲ್ಲ ಡೀಲ್ಗೆ ಹೋಗ್ತಿರೋ, ಲ್ಯಾಂಡು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಕನ್ಸ್ಟ್ರಕ್ಷನ್, ದೊಡ್ಡದಕ್ಕೆ ಹಾಕೋದು ಈಜೋದಕ್ಕೆ ಅಂತ ಇಳಿದಿದ್ದೀನಂತಪ್ಪ, ಸಮುದ್ರಕ್ಕೆ ಎಳೆದು ಬಿಡಿ. ಏನಿದು ಹೋಗ್ಬಿಟ್ಟು ಕೃಷಿ ಹೊಂಡನಲ್ಲಿ ಬಲೆ ಹಾಕೋದು, ಮೀನಿಗೆ ಹಿಡಿಲಿಕ್ಕೆ ಆಗೋದಾಗೆ ಸಮುದ್ರದಲ್ಲೇ ಹಾಕಿ ಪೂರಕ್ಕೆ ಪೂರ ಮಾಲ್ ಹಾಕ ಪೀಚೆ ಆಯಗ ಅಂತ ಒಂದು ಭಾವ. ಚೆನ್ನಾಗಿದೆ, ಫ್ಯಾಂಟಾಸ್ಟಿಕ್. ಉದ್ಯೋಗ, ಕುಟುಂಬ, ಮನಸ್ಸು ನೆಮ್ಮದಿಯಾಗಿರೋ ದಿನ. ಒಳ್ಳೆ ಸುದ್ದಿ ಕೇಳ್ತೀರಿ ಎಲ್ಲದರಲ್ಲೂ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.